ಕಡೆ ಆಯ್ತದೆ. ಹಾಡದೆ 86 300 ವಸ್ತುನೋ ಅವಗತಿರ್ನಾಪಿ ಲಯಾದ್ಭವತಿ ಕುತ್ರಚಿತ್ ಅಭಾವೇಪ್ಯುಪಪನ್ನತ್ವಾದ್ ಸುಷುಪ್ತೆ ಚಾಪ್ಯಲೀಕ್ಷಣಾದ್. ಕೇಳಿಸ್ತಿದ್ಯಾಮ್ಮ? ಅಲ್ಲಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಪದಚ್ಛೇದ ಮಾಡಕ್ಕೆ. ವಸ್ತುನಃ ಅವಗತಿಃ ನ ಅಪಿ ಲಯಾತ್ ಭವತಿ ಕುತ್ರಚಿತ್ ಅಭಾವೇ ಅಪಿ ಉಪಪನ್ನತ್ವಾತ್ ಸುಷುಪ್ತೆ ಚ ಅಪಿ ಅನೀಕ್ಷಣಾತ್. ಆ ಲಯವಾದಿಗಳು ಪ್ರಪಂಚ ಪ್ರಲಯವಾದಿ ಹೇಳ್ತಾ ದೋಷ ತೋರಿಸ್ತಾ ಇದ್ದಾರೆ. ಪ್ರಪಂಚ ಪ್ರಲಯ ಆಗ್ಬೇಕು ಅಂತ ಹೇಳ್ತಾರಲ್ಲ, ಆ ಪ್ರಪಂಚ ಪ್ರಲಯವಾದಿಗಳ ಪ್ರಕಾರವಾಗಿ ದೋಷ ಏನ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಪ್ಪ, ಕುತ್ರಚಿತ್ ಎಲ್ಲೂ ಕೂಡ ಲಯಾತ್ ವಸ್ತುನಃ ಅವಗತಿ ನಭವತಿ. ಲಯವಾದ್ರೆ ಎಲ್ಲವೂ ಲಯವಾಯ್ತು ಅನ್ಕೋ, ಬುದ್ಧಿಯೂ ಲಯವಾಯ್ತು, ವಸ್ತುವು ಲಯವಾಯ್ತು. ಯಾವ್ದು ಅರಿವು? ಅವಗತಿ ಹೇಗಾಗತ್ತೆ? ಅವಗತಿನೇ ಜ್ಞಾನ. ಜ್ಞಾನವಾಗ್ಬೇಕಾದ್ರೆ ಬುದ್ಧಿ ಇರ್ಬೇಕು, ಮನ ದೇಹದಿಂದ ಮನ ಸೇರ್ಬೇಕು, ಕಾರ್ಯಗಳ ಸಂಘಾತ ಇರ್ಬೇಕು. ಈ ಕಾರ್ಯಗಳ ಸಂಘಾತ ಲಯ ಮಾಡಿ ಪ್ರಪಂಚ ಲಯ ಮಾಡಿದ್ರೆ ಯಾರಿಗೆ ಅರಿವು? ಹೇಗೆ ಅರಿವು? ಅರಿವಾಗೋದಕ್ಕೆ ಇದೇ ಇಲ್ವಲ್ಲ, ಇನ್ಸ್ಟ್ರೂಮೆಂಟೇ ಇಲ್ವಲ್ಲ. ಪ್ರಪಂಚವೇ ಲಯವಾಗಿಬಿಡ್ತು. ಪ್ರಪಂಚದ ದೇಹೇಂದ್ರಿಯ ಮನ ಬುದ್ಧಿ ಸೇರಿದೆ. ಪ್ರಪಂಚದ ದೇಹೇಂದ್ರಿಯ ಮನ ಬುದ್ಧಿ ಸೇರಿರೋದ್ರಿಂದ ದೇಹೇಂದ್ರಿಯ ಮನ ಬುದ್ಧಿ ಲಯವಾಗ್ಬಿಟ್ರೆ ಯಾರಿಗರಿವು? ಹೇಗರಿವು? ಯಾವುದಕ್ಕರಿವು? ಹಾಗೆ ಹೇಳ್ತಾರೆ, ಇನ್ಸ್ಟ್ರೂಮೆಂಟೇ ಇಲ್ವಲ್ಲ, ಅರಿವಿಗೆ ಇನ್ಸ್ಟ್ರೂಮೆಂಟೇ ಇಲ್ವಲ್ಲ. ಯಾಕಂದ್ರೆ ಸುಷುಪ್ತಿ ಅಪಿ ಅಭಾವ ಅಲೀಕ್ಷಣ. ಸುಷುಪ್ತಿಯಲ್ಲಿ ಯಾವುದೂ ಇಲ್ಲ, ಅಲ್ಲಿ ಈಕ್ಷಣವೂ ಇಲ್ಲ. ಅಭಾವೇಪಿ ಸುಷುಪ್ತೇಪಿ ಚ. ಸುಷುಪ್ತಿ ಅಭಾವೇಪಿ ಎಲ್ಲವೂ ಅಭಾವ ಆಗಿರುತ್ತೆ. ಹಾಗೆ ಮಾಡ್ತೀವಿ, ಎರಡು ಪಕ್ಷ ತೋರಿಸ್ತೀವಿ. ಅಭಾವೇಪಿ ಸುಷುಪ್ತೇಪಿ ಚ ಆಗ್ಬೋದು. ಅಭಾವದಲ್ಲೂ ಏನನ್ನು ಕಾಣಕ್ಕಾಗಲ್ಲ, ಸುಷುಪ್ತಿಯಲ್ಲೂ ಸುಷುಪ್ತಿಯಲ್ಲಿ ಅಭಾವೇ ಇರೋದು. ಒಂದು ಅದು ಇದು ಪ್ರಾಕೃತಿಕ ಅಂದ್ರೆ ಇದು ದೇರಿಂದಿನ ಪ್ರಳಯ. ದಿನ ತನ್ನಷ್ಟಿಗೆ ತಾನೇ ಸ್ವಾಭಾವಿಕವಾಗಿ ಆಗತ್ತೆ, ಪ್ರಯತ್ನ ಇಲ್ಲದೆ ಆಗತ್ತೆ. ಪ್ರಯತ್ನವಿಲ್ಲದೆ ನಿತ್ಯ ಆಗುವ ಪ್ರಳಯ ಸುಷುಪ್ತಿ. ಅಲ್ಲಿ ಎಲ್ಲ ಪ್ರಪಂಚವೂ ಲಯವಾಗಿರುತ್ತೆ, ದೇಹೇಂದ್ರಿಯ ಬುದ್ಧಿಯೂ ಇರಲ್ಲ. ಅದು ಅರಿವಾಗಲ್ಲಪ್ಪ ಅಲ್ಲೇ. ಎಲ್ಲ ಹೋಗ್ಬಿಟ್ಟು ಅರಿವಾಗ್ಬಿಡುತ್ತೆ. ಯಾರಿಗೂ ಅರಿವಾಗುತ್ತೆ? ಅರಿವು ಮಾಡ್ಕೊಳ್ಳೋರು ಯಾರಿರ್ತಾರೆ? ಅರಿವು ಮಾಡ್ಕೊಳ್ಳೋದು ಸಾಧನ ಏನಿರುತ್ತೆ? ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹ ಇರುತ್ತೆ. ಪ್ರಾಣನೇ ಇರಲ್ಲ, ಯಾವ್ದು ಇರಲ್ಲ. ಯಾಕೆ ಅರಿವು ಯಾರಕ್ಕಾಗುತ್ತೆ? ಅದೇ ಪ್ರಪಂಚ ಪ್ರಳಯವಾದ್ರೆ ಮೋಕ್ಷ, ಪ್ರಪಂಚ ಪ್ರಳಯವಾದ ಜ್ಞಾನ, ಅದೆಲ್ಲ ಅರ್ಥ ಇಲ್ಲ. ಪ್ರಪಂಚ ಪ್ರಳಯವಾದ ಜ್ಞಾನ ಆಗತ್ತೆ ಅನ್ನೋ ಮಾತಿಗೆ ಅರ್ಥ ಇಲ್ಲ ಅಂತ ಇದ್ದಾರೆ. ಯಾಕಂದ್ರೆ ವಸ್ತುನೋ ಅವಗತಿ ಕುತ್ರಚಿತ್ ಲಯಾದಪಿ ನಭವತಿ. ಬರ್ಬಳಿ ವಸ್ತುವಿನ ಅರಿವು ಎಲ್ಲೂ ಕೂಡ ಲಯವಾಗುವುದರಿಂದ ಆಗುವುದಿಲ್ಲ. ಅಭಾವೇಪಿ ಉಪಪನ್ನತ್ವಾತ್ ಮಾಡೋಣ. ಅಭಾವದಲ್ಲೂ ವಸ್ತು ಕಾಣುತ್ತೆ ಅಂತ ಮಾಡ್ತೀವಿ. ಅಭಾವದಲ್ಲೂ ವಸ್ತುವ ಜ್ಞಾನವೂ ಆಗಬಹುದು ಅಂತ ಮಾಡೋಣ. ಅಲ್ಲ, ಅಭಾವ ಉಪಪನ್ನಾನು ಹೊಂದತ್ತೆ ಅಂತ. ಉಪಪನ್ನ ಕಾಣುತ್ತೆ ಅಂತ ಅಲ್ಲ, ಉಪಪನ್ನಾನು ಹೊಂದತ್ತೆ ಅಂತ. ಉಪಪದ್ಯತೆ ಹೊಂದತ್ತೆ. ಅಭಾವದಲ್ಲೂ ಕೂಡ ವಸ್ತುನ ಅವಗತಿ ನಾಸ್ತಿ, ಲಯಾದಪಿ ನಾಸ್ತಿ, ಸುಷುಪ್ತಿ ಅಂತ ಅನುಕರಿದು. ಅಭಾವವಾದರೂ ಅರಿವಾಗಲ್ಲ, ಲಯವಾದರೂ ಅರಿವಾಗಲ್ಲ, ಸುಷುಪ್ತಿಯಲ್ಲೂ ಅರಿವಾಗಲ್ಲ. ಇಲ್ಲಿ ಯಾಕೆ ಹುಲಿ ಕಾಣಲ್ಲ? ಹುಲಿ ಇಲ್ಲ, ಅರಿವಾಗಲ್ಲ. ಆಮೇಲೆ ಲಯವಾಯಿತು, ವಸ್ತು ಇದ್ದದ್ದು ಹೋಯ್ತು. ಇದು ಪೆಟ್ರೋಲ್, ಇದು ಸಿಮೆಂಟ್, ಯಾವಾಗ ಪೆಟ್ರೋಲ್ ಹೋಯ್ತು, ಕಾಣಲ್ಲ. ಲಯವಾದ್ರೂ ಕಾಣಲ್ಲ, ಇಲ್ಲವಾದ್ರೂ ಕಾಣಲ್ಲ, ಸುಷುಪ್ತಿಯಲ್ಲೂ ಕಾಣಲ್ಲ. ಹಾಗಾದ್ರೆ ವಸ್ತುವಿನ ಅರಿವು ಲಯವಾದರೂ ಬರ್ಕೊಳ್ರಿ. ವಸ್ತುವಿನ ಅರಿವು ಬರ್ಕೊಳ್ಳಿ, ಲಯವಾದರೂ ಮತ್ತು ಅಭಾವದಲ್ಲೂ ಎಲ್ಲೂ ಅರಿವಾಗೋದಿಲ್ಲ. ಅರಿವಾಗೋದು ಇವರು ಹಾಗೆ ಮಾಡ್ಯಾರ. ನಾನು ಹೇಳ ಮಾಡಿದಾರ? ಇಲ್ಲ, ಈ ತರಾನೇ ಮಾಡ್ಯಾರೆ. ಹಂಗೆ ಅಂದ್ರೆ ಇದು ಹೇತು ಇದು ಅಪವಾದ ತೋರಿಸ್ತಾರೆ. ಅಭಾವೇಪಿ ಉಪಪನ್ನತ್ವಾತ್ ಅಪವಾದ.
ಏನು ಅಭಾವದಲ್ಲಿ ವಸ್ತುನೋ ಅವಗತಿ ಲಯಾದ್ ನ ಭವತಿ ಕುತ್ರಚಿತ್ಗೆ ಲಯಾದ್ ನ ಭವತಿ ಕುತ್ರಚಿತ್ಗೆ ಅಭಾವದಲ್ಲಿ ಯಾರಿಗೂ ಇಲ್ಲಾಗಲ್ಲ. ಹಂಗ್ ಮಾಡ್ತೀನಿ. ಅಭಾವದಲ್ಲೂ ಅಲ್ಲಿ ಇದು ವಸ್ತು ಇಲ್ಲ ಅನ್ನೋದು ಗೊತ್ತಾಗುತ್ತೆ ಅಂತ ಮಾಡ್ತೀವಿ. ಹೆಂಗ್ ಗೊತ್ತಾಗುತ್ತೆ? ಅಲ್ಲ, ವಸ್ತು ಇಲ್ಲ ಅನ್ನೋದು ಗೊತ್ತಾಗತ್ತಲ್ಲ. ಲೈವ್ ಆಗ್ಬಿಟ್ರೆ ವಸ್ತು ಪೂರ್ತಿ ನಾಶವಾಗ್ಬಿಡುತ್ತೆ. ಲೈವ್ ಆಗ್ಬಿಟ್ರೆ ಅಲ್ಲಿ ಏನ್ ಅರಿವು ಗೊತ್ತಾಗಲ್ಲ. ಆಯ್ತಾ? ಅಭಾವದಲ್ಲಿ ಯಾಕೆ ಅಂದ್ರೆ ಅದಕ್ಕೆ ಇದು ಎಕ್ಸೆಪ್ಷನ್. ಏಕಾಂತವಾಗಿ ಹಂಗೆ ಇದ್ ಮಾಡೋದಕ್ಕಾಗಲ್ಲ. ಅಭಾವೇಪಿ ಉಪಪನ್ನತ್ವ. ಏನು ಉಪಪನ್ನ? ವಸ್ತು ಇಲ್ಲ ಅನ್ನೋದು ಗೊತ್ತಾಗ್ತಿದ್ಯಲ್ಲ, ಗೊತ್ತಾಗ ಏನಾಯ್ತು ಅವ್ರು ಹ್ಯಾಶ್ ಮಾಡ್ತೀಯಂತೆ. ಅಲ್ಲಪ್ಪ, ಸರಿ ಒಪ್ಕೊಂಡೆ. ಅಭಾವದಲ್ಲಿ ಹೊಂದುತ್ತದೆ. ಆದ್ದರಿಂದ ಅಂದ್ರೆ ವಸ್ತು ಅಭಾವದಲ್ಲಿ ಅರಿವಿಲ್ಲ ಅಂತ ಹೊಂದತ್ತೆಯೋ, ಅಭಾವದಲ್ಲಿ ವಸ್ತು ಇಲ್ಲ ಅಂತ ಹೊಂದತ್ತೆಯೋ, ಅಭಾವದಲ್ಲಿ ಅನುಭವ ಆಗಲ್ಲ ಅಂತ ಹೊಂದ ಉಪಪನ್ನಕ್ಕೆ ಯಾವ್ದು ಏನು ಉಪಪನ್ನತ್ವ ವಿಷಯ ಅದು? ಅದೇ ಗುರುಳೆ, ಇವಾಗ ಇಡೀ ಪ್ರಪಂಚ ಲೈವ್ ಆಗೋಯ್ತು ಅನ್ಕೊಳ್ಳಿ. ಸರ್ ಹಾಗಂಡ್ರೆ ನೋಡೋಣ ನೀ ಚಲೋ ಪಡಿಕೆ ಹೋಸ್ಟ್ ಸರಿಯಾ ಇಲ್ಲಂದೆ. ಯಾರು ಗುರುಳೆ? ಸವಿತಾ. ನಾನ್ ಕಿರಣ್ ಮಾತಾಡ್ತಿರೋದು. ಬೇರೆಯವ್ರು ಜಾಯಿನ್ ಆಗಿದ್ದಾರೆ. ನಿಮ್ಗೆ ಎಲ್ಲ ಬಂದಿದ್ದಾರೆ. ಏನೋ ಪ್ರಾಬ್ಲಮ್ ಇದೆ ಅಷ್ಟೇ. ಕೋಡ್ ಕರೆಕ್ಟ್ ಆಗಿ ಹಾಕ್ತಿದ್ದೀರಾ? ಕೋಡ್ ಕರೆಕ್ಟ್ ಆಗಿ ಹಾಕ್ತಿದ್ದೀರಾ? ಹಂಗಾರಮ್ಮ ಅಲ್ಲಿ ಇಂಟರ್ನೆಟ್ ಇಶ್ಯೂ ಇರ್ಬೋದು. ಅಲ್ಲ, ಇದು ತೆಗಿದ್ರೆ ಏನು ಈಗ ಟೇಬಲ್ ಬಂದಿದೆಯಲ್ಲ, ಅಲ್ಲ ಮೇಲೆ ಅಷ್ಟು ತೆಗೀರಲ್ಲ ಆ ಕಡೆ ಪೂರ್ತಿ. ಅದಲ್ಲ, ಅದು 10 ಜನ ಜಾಯಿನ್ ಆಗಿದ್ದಾರೆ, ಒಂದು 4-5 ಅಂತ ತೋರಿಸ್ತಾ ಇದೆ. ಅಲ್ಲಲ್ಲ, ಮೇಲೆ 8 ಇದೆಯಲ್ಲ, 8 ಅಲ್ಲಿ ಇಲ್ಲಿ ಪಾರ್ಟಿಸಿಪೇಷನ್ 10 ಅಂದ್ಮೇಲೆ ಅಲ್ಲಿ 8 ತೆಗೀರದನ್ನ. ಹೌದಾ? ಇದೆಲ್ಲ ತೆಗಿಬೇಕಲ್ಲ. ಅದನ್ನ ಸರಿ ಮಾಡಿ ಇವಾಗ. ಹಲೋ, ಕಟ್ ಮಾಡೋದು ಗುರುಗಳೇ, ಅವ್ರದ್ದೇನೋ. ಸರಿ, ಇಲ್ಲಿ ನನ್ನ ಪ್ರಶ್ನೆ, ಅಭಾವಪಿ ಹೊಂದುತ್ತದೆ ಕರೆಕ್ಟ್, ಅಭಾವದಲ್ಲೂ ಹೊಂದುತ್ತದೆ. ಏನ್ ಹೊಂದುತ್ತದೆ ಅನ್ನೋ ಅದೇ ಪ್ರಶ್ನೆ. ಇವಾಗ ಅಭಾವದಲ್ಲಿ ಹೊಂದುವಂಥದ್ದು ಅರಿವಾಗಲ್ಲ ಅಂತ ಹೊಂದುತ್ತದೆ ಅಂತಿದ್ದೀರಾ? ಅಭಾವೇಪಿ ಉಪಪನ್ನತ್ವ. ಅಲ್ಲ, ಒಂದು ವಸ್ತುವಿನ ನಿಜ ಸ್ವರೂಪ ಲಯವಾಗದೇನೆ ಅಭಾವದಲ್ಲೂ ಹೊಂದುತ್ತೆ ಅಂತ ಮಾಡ್ತಾ ಇದ್ದಾರೆ. ಅಂದ್ರೆ ವಸ್ತುನೋ ಅವಗತಿ, ಯಾವ್ದೋ ಒಂದು ವಸ್ತು ಗೊತ್ತಾಗ್ಬೇಕು, ಲಯದಿಂದ ಎಲ್ಲೂ ಗೊತ್ತಾಗಲ್ಲ, ಆದ್ರೆ ಅಭಾವದಲ್ಲಿ ಅದು ಹೊಂದುತ್ತೆ, ಗೊತ್ತಾಗುತ್ತೆ ಅಂತ ಮಾಡ್ತಾ ಇದ್ದಾರೆ. ಅಂದ್ರೆ ಲಯ ಇಲ್ದೇನು ಗೊತ್ತಾಗುತ್ತೆ ಅನ್ನೋ ತರ ಮಾಡ್ತೀಯ. ಲಯ ಇಲ್ದೇನುವೆ ಅಭಾವ ಅಂದ್ರೆ there is absence of. ಅದೇ ಅಭಾವ ಅಂದ್ರೆ ಈ ಲಯದ ಅಭಾವ ಅಂತ ಮಾಡ್ತಿದ್ದಾರೆ, ವಸ್ತುವಿನ ಅಭಾವ ಮಾಡ್ತಿಲ್ಲ. ಲಯದ ಅಭಾವ ಅಂದ್ರೆ ಲಯದ ಅಭಾವವಿಲ್ಲದೇನೆ ವಸ್ತುವಿನ ಅರಿವು ಆಗುತ್ತೆ ಅಂತ ಮಾಡ್ತಿದ್ದಾರೆ. ಅದೊಂದು ಹೊಸ ವಿಷಯ. ಲಯದ ಅಭಾವ ಇಲ್ಲ ಅಂದ್ರೆ ಭಾವ ಇಲ್ಲ. ಅದಕ್ಕೆ ಸುಷುಪ್ತೆ ಚಾಪ್ಯನೀಕ್ಷಣಾತ್ಗೆ ಸುಷುಪ್ತಿನಲ್ಲಿ ಇದನ್ನ ತೋರಿಸ್ತಾ ಇದ್ದಾರೆ. ಎಲ್ಲಿ ಲೈವ್ ಇದೆಯೋ ಅಲ್ಲೂ ಇದಿಲ್ಲ ಅಂತ, ಅರಿವಿಲ್ಲ ಅಂತ. ಲೈವ್ ಇದೆಯೋ ಅರಿವಿಲ್ಲ ಅಂದ್ರೆ ಹೌದು, ಲೈವ್ ಇದೆ ಅರಿವಿಲ್ಲ ಅಂದ್ರೆ ಅನುಭವ. ಕರೆಕ್ಟ್ ಗುರುಳೆ, ನೀವ್ ಹೇಳಿದ್ದೆ ಹೊಂದುತ್ತಾ ಇದೆ ಅನುಭವಕ್ಕೆ, ಇದಕ್ಕೆ ಯುಕ್ತಿ ಅಲ್ಲಪ್ಪ. ಮಾಡಿದ್ದಾರೆ ಹೇಳ್ತೀನಿ. ಸಿಂಪಲ್ ಸರ್, ಇವಾಗ ಅಭಾವೇಪಿ ಕಿಮ್ ಉಪಪನ್ನತ್ವ ಅಂತ ಹೇಳ್ಬೇಕು. ಅಭಾವೇಪಿ ಅಭಾವನ ವಸ್ತುನಃ ಅಭಾವ ಅಂತ ತಗೋತಾ ಇದೀವಿ. ಆಗಲಿ, ಅವರು ಅಭಾವನ ಇದಕ್ ತಗೊಳ್ತಾ ಇದ್ದಾರೆ, ಲಯದ ಅಭಾವ ಅಂತ. ಅಲ್ಲ, ಹಾಗಾದ್ರೆ ಅವ್ರು ತಗೊಳ್ತಾ ಇರೋದು ಅಭಾವ ಅನ್ನೋದು ಗೊತ್ತಾಗತ್ತೆ ಅಂತ ತಗೊಳ್ತಾ ಇದ್ದಾರೆ. ಅಭಾವದ ವಿಷಯದಲ್ಲೂ ಅರಿವಾಗತ್ತಲ್ಲ, ಇದಿಲ್ಲ ಅಂತ. ಇವಾಗ ಪ್ರಾಗಭಾವದ ಅರಿವು, ಪ್ರಾಚಂದ್ರ ಅಭಾವ ಎಲ್ಲ ಅರಿವು, ಅಭಾವದ ವಿಷಯದಲ್ಲೂ ಅರಿವಾಗತ್ತೆ. ಲಯದ ಭಾವ ಅಂದ್ರೆ ಅದೇನೆ, ಲಯದ ಅಭಾವ ಅಂದ್ರೆ ಅದೇ ಅರ್ಥದಲ್ಲೇ ತಗೊಳ್ತಾ ಅಲ್ಲ. ಅಭಾವ ಲಯ ಒಂದೇ ಅರ್ಥ. ಲಯ ಅಂದ್ರೂ ಈಗ ಕಾಣದಿರು ಅದರ್ಶನ ಲಯ, ಅದರ ಅಭಾವ ಅಂದ್ರೂ ಕಾಣದೇ ಇರೋದು. ಅಭಾವ ಸಕ್ಕರೆ ಕರಗಿದೆ ಅಂದ್ರು, ಸಕ್ಕರೆ ಇಲ್ಲ ಅಂತಂದ್ರು ಅದನ್ನ ಲಯ ಹೇಳ್ಬೋದು. ಅಭಾವದಲ್ಲೂ
ಇವು ಅವ್ರು ಏನ್ ಮಾಡಿದ್ರೆ ಕರೆದ ಅದನ್ನ ಮಾಡಿರ್ತಾರೆ 66 86 ಚಂದ್ರದ್ವಿತ್ವ ಪ್ರತ್ಯಯೇ ಸತಿ ಏವ ಆತ್ಮ ಆಪ್ತವಾಕ್ಯಾದಿನ ಚಂದ್ರೈಕ್ಯ ಧೀತ್ವ ಪ್ರಪಂಚ ಲಯಸ್ಯ ಅಭಾವೇ ದೇಹಾದೇರ್ಭಾವೇಪಿ ಶ್ರುತ್ಯಾದಿನ ಹಾಗೆ ಶ್ರುತ್ಯಾದಿಗಳಿಂದ ದೇಹ ಇರುತ್ತಂತೆ ಪ್ರಪಂಚ ಭಾವೇಪಿ ದೇಹಾದೇರ್ಭಾವೇಪಿ ಶ್ರುತ್ಯಾದಿನ ಬ್ರಹ್ಮಾಪಗತಿರ್ವಿಪನ್ನತ್ವಾತ್ ಪ್ರಪಂಚಾಭಾವೋ ನ ತದ್ದೇತುರಿತ್ಯರ್ಥಃ. ಯಾವುದಕ್ಕೆ ಹೇತು? ಚಂದದ್ವಿತ್ವ ಪ್ರತ್ಯಯೇ ಸತ್ಯೇವ ಆಪ್ತವಾಕ್ಯಾದಿನ ಚಂದೈಕ್ಯ ಧೀವ ಪ್ರಪಂಚ ಲಯಸ್ಯ ಅಭಾವೇ ಚಂದೈಕ್ಯ ಜೀವತು ಪ್ರಪಂಚ ಲಯಸ್ಯ ಅಭಾವೇ. ಪ್ರಪಂಚ ಲಯದ ಅಭಾವ ಅಂದ್ರೆ ಪ್ರಪಂಚ ಭಾವ ಇತ್ಯನೇನ ಪ್ರಪಂಚ ಲಯಸ್ಯ ಜ್ಞಾನೇ ಅನ್ಯಥಾ ಸಿದ್ಧಿರುಕ್ತ ತೇನ ತಸ್ಯ ಅಕರಣತ್ವಂ ಉಕ್ತಂ ಭವತಿ. ಪ್ರಪಂಚ ಲಯಸ್ಯ ಅಭಾವೇ ಅಂದ್ರೆ ಪ್ರಪಂಚ ಲಯಸ್ಯ ಜ್ಞಾನೇ ಅನ್ಯಥಾ ಸಿದ್ಧಿರುಕ್ತ ತಸ್ಯ ಅಕರಣ. ಬಹಳ ಸುತ್ತುವಳಿಕೆ ಅರ್ಥಪ್ಪ ಇದೆ, ಸಿಂಪಲ್ ಅರ್ಥ ಆಗುತ್ತಪ್ಪ. ಸಿಂಪಲ್ ಆಗಿದೆ. ಒಟ್ಟು ಅವಗತಿ ಆಗ್ಬೇಕಾದ್ರೆ ವಸ್ತು ಇರಬೇಕು, ಅರಿವಿಗೆ ಸಾಧನ ಇರಬೇಕು, ಬುದ್ಧಿ ಮನಸ್ಸು ದೇಹಂಜ ಇರಬೇಕು, ವಸ್ತು ಇರಬೇಕು. ತ್ರಿಪುಟಿಗೆ ಅರಿವು ಆಗೋದೊಂದಿಲ್ಲ. ಹಾಗಾಗಿ ಆ ವಸ್ತುನಃ ಅವಗತಿ ನಾಪಿ ಲಯಾತ, ಲಯದಿಂದ ವಸ್ತುವಿನ ಅವಗತಿ ಎಲ್ಲೂ ಯಾರಿಗೂ ಆಗೋದಿಲ್ಲ. ಹಿಂಗ್ ಬರ್ಕೊಳ್ಳಿ, ಎಲ್ಲೂ ಯಾರಿಗೂ ನೀವು ಹೇಳಿದ ಅರ್ಥನೇ ಸರಿ ಇದೆ. ಅಷ್ಟೇ ಹಂಗ್ ಬರ್ಕೊಳ್ಳಿ. ಎಲ್ಲೂ ಯಾರಿಗೂ ವಸ್ತು ಇಲ್ಲದೆ ವಸ್ತು ಲಯವಾದರೆ ಅರಿವಾಗುವುದಿಲ್ಲ, ಹಂಗ್ ಮಾಡ್ಕೊಳ್ಳಿ. ಎಲ್ಲೂ ಯಾರಿಗೂ ವಸ್ತುವು ಲಯವಾದರೆ ಅರಿವಾಗುವುದಿಲ್ಲ, ಅದರ ಅರಿವಾಗುವುದಿಲ್ಲ. ಅಭಾವವಾದ ವಸ್ತುವಿನಲ್ಲೂ ಇದು ಹೊಂದುತ್ತದೆ. ವಸ್ತು ಇದ್ದಾಗ ಅರಿವಾಗಲ್ಲ ಅನ್ನೋದು ಹೊಂದುತ್ತದೆ. ಎರಡಕ್ಕೂ ಸೇರಿಸಿ ಮಾಡ್ಬಿಡೋಣ ಅಂದ್ರೆ ಅಭಾವೇ ಸುಷುಪ್ತೆ ಚ, ಆಮೇಲೆ ಅದು ಅನುಭವ. ಅದು ಅಭಾವೇ ಅಪಿ ಇರೋದು ಇದು ಇದೊಂದು ಯುಕ್ತಿ. ಇನ್ನೊಂದು ಯುಕ್ತಿ, ಅಭಾವದಲ್ಲೂ ಕೂಡ ಅರಿವು ಆಗುವುದಿಲ್ಲ ಎಂಬುದು ಹೊಂದುತ್ತದೆ. ಸುಷುಪ್ತಿಯಲ್ಲಿ ಏನು ಇಲ್ಲದೆ ಇರೋದ್ರಿಂದ ಅರಿವಾಗಲ್ಲ ಅನ್ನೋದು ಕಂಡಿದೆ. ಏನು ಇಲ್ಲವಾದ್ದರಿಂದ ಸುಷುಪ್ತಿಯಲ್ಲಿ ಏನು ಇರಲ್ವಲ್ಲ, ನತುತೆ ದ್ವಿತೀಯವಷ್ಟೇ. ಇದು ಕಂಡು ಬಂದಿದ್ದೀನ, ಏನು ಇಲ್ಲವಾದ್ದರಿಂದ ಅರಿವಾಗಲ್ಲ. ಏನ್ರಿ ಈ ದೊಡ್ಡ ವಿಷಯ. ಏನ್ ಬರ್ಕೊಂಡ್ರಿ ಮುಂದೆಯಿಂದ ಹೇಳಿ, ಮುಂಚೆಯಿಂದ ಹೇಳಿ ಏನ್ ಬರ್ಕೊಂಡಿದ್ದ. ಎಲ್ಲೂ ಯಾರಿಗೂ ವಸ್ತು ಲಯವಾದರೆ, ಎಲ್ಲಿ ಎಲ್ಲೂ ಯಾರಿಗೂ ವಸ್ತು ಲಯವಾದರೆ ಅದರ ಅರಿವು ಆಗುವುದಿಲ್ಲ. ಅಭಾವವಾದ ವಸ್ತುವಿನಲ್ಲಿ ಇದು ಹೊಂದುತ್ತದೆ. ಆಮೇಲೆ ಸುಷುಪ್ತಿಯಲ್ಲಿ ಏನೂ ಇಲ್ಲವಾದ ಅದು ಹುಡುಗ ಇಲ್ಲ, ಈಗ ಹುಡುಗ ಹೊಂದಿಕಲ್ಲ ಯಾರೋ ಹಾಗಲ್ಲ ಅಭಿಷೇಕ. ಇದು ಕಂಡಿರುವುದರಿಂದ ಕೊಡಿ ಬರ್ರಿ, ಈಗ ಕೊಡಿ ಚೊನ್ನೆ ಕೊಡು ಹುಡುಗ ದಾರಿ ಸವಿತಕ್ಕ ಹೇಳಿ. ಯಾಕೆ ನೀವು ಯಾವ ಮೀಟಿಂಗ್ ಹೋದ್ರಿ? 1 to 1 ಮಾಡಿದ್ರೆ ಕೇಳಿ. 1 to 1 ಮಾಡಿದ್ರೆ ಕೇಳಿ ಇವ್ರೆ ಕೊಡು. 1 to 1 to 1 to ಪಾಸ್ವರ್ಡ್ ಐಡಿ ಹೆಸರು ಇದೆಯಾ ನೋಡಿ. ಏನ್ ಐಡಿ ಏನ್ ಹೇಳಿದ್ರೆ 866 ಅಲ್ಲ ಕರೆಕ್ಟ್ ಆಗಿ 886 ಹೌದಾ ಗೊತ್ತಿಲ್ಲ. ಎಲ್ರು ಬಂದಿದ್ದಾರೆ ಈಗಾಗಲೇ 12 ಜನ ಇದ್ದಾರೆ. ಗುರುಗಳೇ, ಅದು ಕ್ಲೌಡ್ ಮೀಟಿಂಗ್ ತಗೊಂಡೋಯ್ತು, ಆಮೇಲೆ ಅದರಿಂದ ಆಚೆ ಬಂದ್ ಮಾಡಿದಕ್ ಬಂತು. ಸುಮನಾ ಅವ್ರ ತೆಗೀರಿ ಮ್ಯೂಟು ತಕೊಳ್ಳಿ ಹೇಳಿಮ್ಮ. ಇದು ಸುಷುಪ್ತಿಯಲ್ಲಿ ಏನು ಇಲ್ಲವಾದ್ದರಿಂದ ಕೇಳಿಸ್ತಾ ಇಲ್ಲ. ಅಲ್ಲ, ಸುಷುಪ್ತಿಯಲ್ಲಿ ಏನು ಇಲ್ಲವಾದ್ದರಿಂದ ಕಂಡಿಲ್ಲ ಅಂತ ಅರ್ಥ ಆಗ್ಲಿಲ್ಲ.
ಕೇಳಿಸ್ತಾ ಇಲ್ಲ ಅಲ್ಲ ಸುಷುಪ್ತಿಯಲ್ಲಿ ಇವಾಗ ಕೇಳ್ಸತ್ತ ಗುರುಗಳ ಕೇಳ್ಸಲ್ವಾ? ಗುರುಗಳೇ ಕೇಳಿಸ್ತಾ ಇಲ್ವಾ? ಅವ್ರ ವಾಯ್ಸೇ ಕೇಳಿಸ್ತಿಲ್ಲ ಸುಮ್ಮನೆ ಅವ್ರದ್ದು. ಹಾ ವಾಯ್ಸ್ ಕೇಳಿಸ್ತಾ ಇಲ್ಲ, ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಯಾಕೆ ಇವಾಗ ಕೇಳಿಸ್ತಾ ಇದ್ಯಾ? ಹಾ ಇನ್ನೊಂದ್ಸಲ ನೋಡಿ, ಇನ್ನೊಂದ್ಸಲ Hello? ಮ್ಯೂಟ್ ಮಾಡ್ತೀನಿ. ಹಾ ಇವಾಗ ಕೇಳಿಸ್ತಿಲ್ಲ ಗುರುಗಳ? ಲಾಕ್ ಮಾಡ್ಬಿಟ್ಟಿದೆ ಇಷ್ಟಕ್ಕೆ ಅಂತ 12 ಜನಕ್ಕೆ. ಇವಾಗ ಗುರುಗಳ ಕೇಳಿಸ್ತಾ ಇಲ್ವಾ? ಏನಾಯ್ತು ಗೊತ್ತಾಗ್ತಿಲ್ಲ ಏನಾಯ್ತು ಅಂತ. 11 ಆಯ್ತು ಇವಾಗ, ಹತ್ತಿದ್ದು ಯಾರೋ ಒಬ್ರು ಬಿಟ್ಟಿರ್ತಾರ ಗುರುಗಳೇ. ಅದೆಲ್ಲ ಅಡ್ಮಿಟ್ ಲಾಕ್ ಆಗಿದ್ರೆ 11 ಆಗ್ತಿರ್ಲಿಲ್ಲ. ಅದಕ್ಕೆ ಇಲ್ಲ ಅನ್ಲಾಕ್ ಇದೆ. ಅಲ್ಲ 12 ಇತ್ತು. 12 ಇತ್ತಾ? 12 ಇತ್ತು. ಈ ವನಜಾಕ್ಷಿ ಅವ್ರಿಗೆ ನಾನು ಅಡ್ಮಿಟ್ ಕೊಟ್ಟೆ. ನೀವು ಅಡ್ಮಿಟ್ ಕೊಡಕ್ ಬರುತ್ತೆ ನಿಮ್ಗೆ? ಅವಾಗ ಹೆಚ್ಚು ಕೊಡಿ. ಅದೇ ಗೊತ್ತಿಲ್ವಲ್ಲ ಗುರುಗಳೇ, ಅವ್ರಿಗೆ ಗೊತ್ತು ಕೊಡೋ ಬೂಜೆ ಇಲ್ಲ. ಅವ್ರು ಗೇಟ್ ತಕೊಂಡು ಹೊರಗೆ ಬಂದ್ರೆ ನಾವು ಬರತ್ತಿದ್ದೀವಿ ಅಲ್ಲೇ ಇನ್ವೈಟ್ ಯಾರು 13 ನೋಡಿ ಇವಾಗ. ಕೇಳತ್ತಾ? ಬನ್ನಿ ಮಾಡೋಣ. ಅವ್ರದ್ದೇನೋ ಸಮಸ್ಯೆ ಇರ್ಬೇಕು, ಲೇಟ್ ಆಗತ್ತೆ, ಇವ್ರು ಪಾಠ ಆಗಲ್ಲ ಅಷ್ಟೇ. ಹಾ ಇವಾಗ ವಸ್ತುವಿನ ಅರಿವೇ ಆಗೋದಿಲ್ಲ. ಲಯವಾದದ್ದಾದರೆ ಯಾರಿಗೂ ಎಲ್ಲೂ ವಸ್ತುವಿನ ಅರಿವು ಅನ್ನೋದು ಆಗೋದೇ ಇಲ್ಲ. ಲಯ ಆಗ್ಬಿಟ್ರೆ ಲಯವಾದದ್ದು ಹೆಂಗ್ ಕಾಣುತ್ತೆ? ಲಯ ಅಂದ್ರೆ ಕಾಣದೇ ಇರೋದಕ್ಕೆ ಲಯ ಅಂತ ಹೆಸರು. ಲಯದಿಂದ ಯಾರಿಗೂ ಎಲ್ಲೂ ಯಾವ ವಸ್ತುವಿನ ಅರಿವು ಆಗೋದಿಲ್ಲ. ಅಭಾವದಲ್ಲೂ ಕೂಡ ಅರಿವಾಗಲಾರದು ಕಂಡಿದೆ, ಹೊಂದುತ್ತದೆ. ಸುಷುಪ್ತಿಯಲ್ಲೂ ಕೂಡ ಯಾವುದನ್ನು ನಾವು ಕಾಣೋದು ಅನ್ನೋದು ಕೂಡ ಅನುಭವದಲ್ಲಿದೆ. ಆದ್ದರಿಂದ ಲಯವಾದರೆ ಅರಿವಾಗತ್ತೆ ಅನ್ನೋದು ಅರ್ಥ ಇಲ್ಲ ಅಂತ. ಪ್ರಪಂಚ ಪ್ರಳಯವಾದಿಗಳು ತಪ್ಪುನಕ್ಕಿದೆ ಯುಕ್ತಿ. ಸ್ವಾಭಾವಿಕ ಪ್ರಪಂಚಶ್ಚೇತ್ ಸನಿರೋದ್ಧುಂ ನ ಶಕ್ಯತೆ ಕಾರ್ಯಶ್ಚೇತ್ ಕಾರಣೋಚ್ಛೇದೇ ಕಾರ್ಯೋಚ್ಛೇದ ಸ್ವತೋ ನಹಿ ಸ್ವಾಭಾವಿಕಃ ಪ್ರಪಂಚಶ್ಚೇತ್ ಸನಿರೋದ್ಧುಂ ನ ಶಕ್ಯತೆ ಕಾರ್ಯಶ್ಚೇತ್ ಕಾರಣೋಚ್ಛೇದೇ ಕಾರ್ಯೋಚ್ಛೇದ ಸ್ವತೋ ನಹಿ. ಸ್ವಾಭಾವಿಕಃ ಪ್ರಪಂಚಃ ಚೇತ್ ಸಹ ನಿರೋದ್ಧುಂ ನ ಶಕ್ಯತೆ ಕಾರ್ಯಃ ಚೇತ್ ಕಾರಣೋಚ್ಛೇದೆ ಕಾರ್ಯೋಚ್ಛೇದಃ ಸ್ವತಃ ನ ಹಿ. ಸ್ವಾಭಾವಿಕ ಪ್ರಪಂಚವು ಸ್ವಾಭಾವಿಕ ಅಂತ ಆಗ್ಬಿಟ್ರೆ ಅದು ನೇಚರ್. ಹಾಗೆ ಬೆಂಕಿ ಬಿಸಿ ನೇಚರ್, ಸೂರ್ಯನ ಬೆಳಕು ನೇಚರ್ ಸ್ವಾಭಾವಿಕವು. ಹಾಗೆ ಪ್ರಪಂಚ ಸ್ವಾಭಾವಿಕವಾದ್ರೆ ತಿಪ್ಪರ್ಲಾಗ ಹೊಡೆದು ಅದನ್ನ ಅಡಗಿಸೋಕ್ಕಾಗಲ್ಲ. ನಿರೋಧಮನೆ ಅಡಗಿಸೋಕ್ಕಾಗಲ್ಲ. ಸ್ವಾಭಾವಿಕವಾದದನ್ನ ಅಡಗಿಸೋಕ್ಕಾಗಲ್ಲ. ಸ್ವಾಭಾವಿಕ ಹೆಂಗೆ ಹೋಗ ಅಡಗಿದ್ರೆ ಸ್ವಾಭಾವಿಕ ಆಗೋದೇ ಇಲ್ಲ. ಸ್ವಾಭಾವಿಕವಾದ ಅಡಗಲ್ಲ, ಅಡಗಿದ್ರೆ ಸ್ವಾಭಾವಿಕ ಆಗಲ್ಲ. ಪ್ರಪಂಚ ಸ್ವಾಭಾವಿಕ ಹೀಗಿರೋದೇ ಸ್ವಭಾವ ಅಂದ್ರೆ ತಿಪ್ಪರ್ಲಾಗ ಹೊಡೆದು ಅದನ್ನ ಅಡಗಿಸೋಕ್ಕಾಗಲ್ಲ. ಇನ್ನು ಅದು ಕಾರ್ಯ ಎಫೆಕ್ಟ್ ಬಂದಿರೋದು ಅಂತ ಆದ್ರೆ ಕಾರಣ ಉಚ್ಛೇದವಾದ ಕಾರ್ಯೋಚ್ಛೇದ ತಾನೇ ಆಗುತ್ತೆ, ಸ್ವತಃ ಆಗುತ್ತೆ. ಸ್ವತಃ ಗಡಿಗೆ ಕಾರ್ಯ ಅಂತ ಅಂದ್ರೆ ಅವಾಗ ಗಡಿ ಕಾರಣವಾದ ಇದು ತೆಗೆದು ಬಿಟ್ರೆ ಗಡಿ ಹೋಗ್ಬಿಡುತ್ತೆ. ಮಣ್ಣು ತೆಗೆದು ಬಿಟ್ರೆ ಗಡಿ ಇರೋದೇ ಇಲ್ಲ. ಅಂದ್ರ ಹಂಗೆ ಅದೇ ಮೋಸ್ಟ್ಲಿ ಅವರು ಲಾಗೌಟ್ ಆಗಿ ಲಾಗಿನ್ ಆದ್ರಲ್ಲ, ಅವಾಗೇನೋ ವರ್ಕ್ ಆಯ್ತು ಏನೋ. ಹಳೆ ಲಾಗಿನ್ ನಹಿ ತತ್ ಕಾರ್ಯ ಆಮೇಲೆ ಆತು ಮತ್ ಮಾಡ್ಬೇಕಾಗಿಲ್ಲ. ನಹಿ ಪುನಃ ಕಾರ್ಯ ಬಂತ ನಹಿನಕ್ಕೆ ನಹಿ ಪುನಃ ಕರ್ತವ್ಯಾಂತರಂ ಅವಶಿಷ್ಯತೆ ಅಂತ ಅರ್ಥ ಆಯ್ತಾ? ಸ್ವಾಭಾವಿಕಶ್ಚೇ ಕಹ ಪ್ರಪಂಚ ಪುನಃ ನಿರೋಧಂ ನ ಶಕ್ಯತೆ
ಸ್ವಾಭಾವಿಕವಾದ ಮತ್ತೆ ಅದನ್ನ ಅಡಗಿಸೋಕ್ ಆಗೋದಿಲ್ಲ. ಕಾರ್ಯವಾದದ್ದಾದ್ರೆ ಕಾರಣವೂ ಹೋಗ್ಬಿಟ್ರೆ ಕಾರ್ಯವೂ ಹೋಗಿ ಹೋಗುತ್ತೆ. ಕಾರಣದ ಆಸೆ ಸ್ವತಃ ನಹಿ ಹಾ ಕಾರಣಕ್ಕೆ ತಾನೇ ಹೋಗಲ್ಲ. ಹಾ ಸ್ವತಃ ತನ್ನಷ್ಟಿಗೆ ತಾನು ಹೋಗೋದು ಇಲ್ಲ. ಹಾಗೆ ಮಾಡಿ. ಹಾ ಕಾರಣ ಅವಿದ್ಯೆ. ಅವಿದ್ಯೆ ಹೋಗ್ಬಿಟ್ರೆ ತಾನೇ ಹೋಗುತ್ತೆ. ಅವಿದ್ಯೆ ಹೋಗದಿದ್ರೆ ತನ್ನಷ್ಟಿಗೆ ತಾನೇ ಹೋಗಲ್ಲ. ನೋಡ್ಕೊಳ್ಳಿ, ಪ್ರಪಂಚವು ಸ್ವಾಭಾವಿಕವಾದದ್ದು ಅಂತಾದರೆ ಅದನ್ನ ತಿಪ್ಪರ್ಲಾಗ ಹೊಡೆದು ಅಡಗಿಸೋಕ್ಕಾಗಲ್ಲ. ಬರ್ಕೊಳ್ಳಿ, ತಿಪ್ಪರ್ಲಾಗ ಹೊಡೆದು ಸೇರಿಸ್ಕೊಳ್ಳಿ ಬ್ರಾಕೆಟ್ ಅಲ್ಲಿ. ತಿಪ್ಪರ್ಲಾಗ ಹೊಡೆದು ಅದನ್ನ ಅಡಗಿಸೋಕ್ಕಾಗೋದಿಲ್ಲ. ಸ್ವಾಭಾವಿಕವಾದ ತಿಪ್ಪರ್ಲಾಗ ಹೀಗೆ ಲಗಾಟ ಟಕ ಟಕಡೆ ಹೀಗೆ ಜಿಮ್ನಾಸ್ಟಿಕ್ ಹೊಡಿತಲ್ಲ, ಹೀಗೀಗ ಲಗಾಟ ಹೀಗೀಗ ಲಗಾಟ. ಸ್ವಾಭಾವಿಕವಾದದ್ದಾದರೆ ಅದನ್ನ ತಿಪ್ಪರ್ಲಾಗ ಹೊಡೆದು ಅಡಗಿಸೋಕ್ಕಾಗೋಲ್ಲ. ಕಾರ್ಯವು ಅದು ಎಫೆಕ್ಟ್ ಉಂಟಾದದ್ದು ಅಂತ ಆದ್ರೆ ಕಾರ್ಯವು ಅಂತಾದರೆ ಅಂದ್ರೆ ಉಂಟಾದದ್ದು ಅಂತಾದರೆ ಯಾವುದನ್ನು ಉಂಟಾದೆಯೋ ಅಂತ ಕಾರಣವು ನಾಶವಾದ್ರೆ ನಾಶವಾಗುತ್ತೆ. ಯಾವುದನ್ನು ಉಂಟಾಗಿದೆಯೋ ಆ ಉಂಟು ಮಾಡಿದ ಕಾರಣವು ನಾಶವಾದ್ರೆ ಅದು ನಾಶವಾಗುತ್ತೆ. ಕಾರಣವು ನಾಶವಾದ್ರೆ ಕಾರ್ಯವು ನಾಶವಾಗುತ್ತೆ. ಸ್ವತಃ ಅದು ನಾಶವಾಗಲ್ಲ. ಲೋಕದಲ್ಲೂ ಕಂಡಿದೆ ಸರ್. ಒಂದ್ ಜ್ವರ ಗಿರ ಬಂತು ಅಂದ್ರೆ ಆ ವೈರಸ್ಸೋ ಬ್ಯಾಕ್ಟೀರಿಯಾನೋ ನಾಶ ಆಗುತ್ತೆ. ಅಲ್ಲಿವರೆಗೂ ಆ ಜ್ವರ ತಾನೇ ಹೊಡೋದು. ಅದಕ್ಕೆ ಆಂಟಿಬಯೋಟಿಕ್. ಹೌದು, ಕರೆಕ್ಟ್. ಹೋಮಿಯೋಪತಿ ಲೇಟ್ ಹೋಮಿಯೋಪತಿ ಲೇಟ್ ಈಗ ಆಯುರ್ವೇದಕ್ಕಿಂತ ಕೊಂಚ ಬೇಕು. ವರುಣ್ ಡಾಕ್ಟರ್ சொல்லிட்டே ಆಗಿತ್ತು ಸುಮಾರು. ತಿಪ್ಪರ್ಲಾಗ ಸೋಮರ್ ಸಾಲ್ಟ್ ಅಂತ ಇಂಗ್ಲಿಷ್ ಅಲ್ಲಿ ನೋ ಬಟ್ ಸೋಮರ್ ಸಾಲ್ಟ್. ನೋ ಮಚ್ ಸಾಲ್ಟ್. ಓಹೋ, ಹೌದಾ? ಪಲ್ಟಿ ಹೊಡೆಯೋದು. ನೋ ಮಚ್. ಸೋಮರ್ SOMER ಸೋಮರ್ ಸಾಲ್ಟ್. SAULT ಸಾಲ್ಟ್ ಅನ್ನು ಉಪ್ಪು. ಸಾಲ್ಟ್ ಅಂದ್ರೆ ನಾಗನ ಹೇಳೋದು ಒಂದೇ ತರಾನೇ. ಸೋಮರ್ ಸಾಲ್ಟ್. ಪಲ್ಟಿ ಹೊಡೆಯೋದು ಅಂತ ಸೋಮರ್ ಸಾಲ್ಟ್ ಅಂತ. ಏನ್ ಸೋಮರ್ ಅದಕ್ಕೂ ಆ ಶಬ್ದಕ್ಕೂ ಸಂಬಂಧ ಆಗಲ್ಲ. ಸೋಮರ್ ಸಾಲ್ಟಿಗೂ ತಿಪ್ಪದಾಗ ಸಂಬಂಧ ಏನೋ ಅದಕ್ಕೆ ವ್ಯುತ್ಪತ್ತಿ ನೀವು ಅದಲ್ಲ, ಏನೋ ಕನೆಕ್ಷನ್ ಇರ್ಬೇಕು. ಸೋಮರ್ ಸಾಲ್ಟಿಗೂ ಈ ತಿಪ್ಪದಾಗ ಸಂಬಂಧ ಇರ್ಬೇಕಪ್ಪ. ಏನೋ ಇರುತ್ತೆ, ನಮಗ್ ಗೊತ್ತಿರಲ್ಲ. ಉತ್ತರ ಇದು ಸ್ವರೂಪವು ಸ್ವಭಾವವು ಅಲ್ಲ, ಅದು ಉಂಟಾದದ್ದಾದರೆ ಯಾವುದನ್ನ ಉಂಟಾಗಿದೆಯೋ ಅದು ನಾಶವಾದ ಮೇಲೆ ಉಂಟಾದದ್ದು ನಾಶವಾಗುತ್ತೆ. ಸ್ವತಃ ನಾಶವಾಗಲ್ಲ. ತನ್ನಷ್ಟಿಗೆ ಕಾರಣ ನಾಶವಾಗದೇ ನಾಶವಾಗಲ್ಲ. ಕಾರ್ಯವು ನಾಶವಾಗುವುದಿಲ್ಲ ಅಂತ. ಕಾರಣ ನಾಶವಾಗದೆ ಕಾರ್ಯ ನಾಶವಾಗಲ್ಲ. ಅವಿದ್ಯಾ ನಾಶವಾಗದಿದ್ರೆ ಪ್ರಪಂಚ ನಾಶವಾಗಲ್ಲ. ಅವಿದ್ಯಾ ನಾಶ ಪ್ರಪಂಚ ಪ್ರಯೋಗ ಯಾಕೆ? ಅವಿದ್ಯೆ ಕಳ್ಕೊಂಡ್ರೆ ಸಾಕು ಭಯ ಕಾರಣ ಅಷ್ಟೇ ಜ್ಞಾನದಿಂದ ಹೋಗುತ್ತೆ. ಅದಕ್ಕೆ ನೀವು ಎಲ್ಲೆಲ್ಲಿ ಹೋಗಿ, ಯಾವ ಹಿಮಾಲಯಕ್ಕೆ ಹೋಗಿ, ಯಾವ ಇದಕ್ ಹೋಗಿ, ಅಜ್ಞಾನ ಹೋಗಲ್ಲ. ಕುಸುಮಕ್ಕ ಬರ್ಕೊಂಡ್ರ ಪ್ರಪಂಚದಲ್ಲಿ ರಾಸ್ಕೊಂಡಿನ ರಾಸ್ಕೊಂಡಿ. ಸ್ವಾಭಾವಿಕಶ್ಚೇ ಕಸ್ಯ ಕಹ ಪ್ರಪಂಚ ಸ್ವಾಭಾವಿಕ, ಭೇದ ಸ್ವಾಭಾವಿಕ ಅಂತ ಅಂದ್ರೆ ಆ ಭೇದವಾಗಿ ಪ್ರಪಂಚ ಸ್ವಾಭಾವಿಕವಾದದ್ದನ್ನ ಏನ್ ತಡೆಗಟ್ಟಕ್ಕಾಗಲ್ಲ. ಸರಿಯಾದ ತಿಳುವಳಿಕೆನೆ ಹೆಂಗೂ ಆಗಲ್ಲ, ತಡೆಗಟ್ಟಕ್ಕಾಗಲ್ಲ. ಇನ್ನು ಉಂಟಾದದ್ದು ಅಂತ ಆದ್ರೆ, ಕಾರ್ಯವಾದದ್ದಾದ್ರೆ ಕಾರಣ ನಾಶವಾದ್ರೆ ತಾನೇ ನಾಶ ಆಗುತ್ತೆ. ಸ್ವತಃ ನಾಶವಾಗಲ್ಲ. ಕಾರಣ ನಾಶವಾಗದೆ ನಾಶವಾಗಲ್ಲ. ಕಾರಣ ನಾಶವಾಗ್ಬಿಟ್ರೆ ಮತ್ತೆ ನೀನು ಅದನ್ನ ನಾಶ ಮಾಡಕ್ಕೆ ಏನು ಮಾಡ್ಬೇಕಾಗಿಲ್ಲ. ಇವಾಗ ತಪ್ಪಲಿಕೆಯಿಂದ ಹಾವು ತೋರ್ತಾ ಇದೆ. ತಪ್ಪಲಿಕೆ ಕರ್ಕೊಂಡ್ಬಿಟ್ರೆ ಮತ್ತೆ ಹಾವನ್ನು ಓಡಿಸ್ಬೇಕಾಗಿಲ್ಲಪ್ಪ. ಹಾವು ಲಯ ಮಾಡ್ಬೇಕಾಯ್ತು. ಹಾ, ತಪ್ಪಲಿಕೆಯಿಂದ
ಬಟ್ ಸ್ವಾಮಿ ಇದು ಲಾಂಗ್ ಪ್ರೋಸೆಸ್ ಯಾಕಂದ್ರೆ ಅನಾದಿ ಲಾಂಗ್ ಅಲ್ಲಪ್ಪ, ಲಾಂಗ್ ಅನ್ನೋದು ತಪ್ಪಿಗೆ ತೋರೋದು ಲಾಂಗ್ ಟೈಮ್. ತಪ್ಪಿಗೆ ಇದ್ದಾಗ ಲಾಂಗು ರೀಸೆಂಟು ಎಲ್ಲ ಆ ಕಾನ್ಸೆಪ್ಟ್ ಎಲ್ಲ ಒಂದ್ ರೀತಿ ಒಪ್ಕೊಂಡು ಹೇಳ್ಬೋದು. ಅಷ್ಟೇ. ರೀತಿ ಹೇಳ್ಕೊಂಡು ಅಷ್ಟೇ. ಅನಾದಿ ಅನಂತ ಅಂತ ಅನಾದಿ ಅನಾದಿ ಅನಂತ ಅಂತ ನಾವ್ ಹೇಳಿದ್ರೆ ಅಷ್ಟೇ. ಅದು ಮೀನಿಂಗ್ಲೆಸ್. ಅಂಧ ಪರಂಪರ ಏಷ ಅನಾದಿತ್ವ ಕಲ್ಪನಾ. ಮತ್ತೆ ತಪ್ಪಿಗೆ ಹೋಗೋದು ಹೆಂಗೆ ಅಂತ ನಾನು ಹೇಳೋದು. ಬಂದಿದ್ದೆ ಹೋಗಕ್ಕೆ, ಅದು ಅಲ್ಟಿಮೇಟ್ ಆನ್ಸರ್. ಬಂದಿದೆ ಅನ್ನೋದೇ ತಪ್ಪಿಗೆ ಅನ್ಕೊಂಡ್ಬಿಟ್ರಾಯ್ತು. ಕಳ್ಳ ಅಂತ ಅನ್ಕೊಂಡಿದ್ದೆ ಅಂದ್ರೆ ಆ ಕಳ್ಳ ಅಲ್ಲ ಅನ್ಕೊಂಡ್ರೆ ಅನ್ಕೊಂಡ್ಬಿಟ್ರೆ ಹೋಗೋದ್ ಹೇಗೆ ಅಂದ್ರೆ ಸರಿಯಾದ ತಿಳುವಳಿಕೆ. ಆಯ್ತಷ್ಟೇ. ತಿಳ್ಕೊಳ್ಳೋದು ಹೇಗೆ? ತಿಳ್ಕೊಳ್ಳೋದೆ ಶಾಸ್ತ್ರ ವಾಕ್ಯಗಳಿಂದ ಅನುಭವ ಪೂರ್ಣವಾಗಿ ವಿಚಾರ ಮಾಡಿ ವಿವೇಕಾಯ್ತು. ಸರಿಯಾದ ಜ್ಞಾನ ಹೇಗಾಗ್ತದೆ ಅಂದ್ರೆ ಸರಿಯಾದ ಜ್ಞಾನ ಮಾಡ್ಕೊಂಡ್ರೆ ಆಗತ್ತೆ, ವಿಚಾರ ಮಾಡಿದ್ರೆ ಆಗತ್ತೆ. ಹೋಗೋಣ ಮುಂದಕ್ಕೆ. ಅರ್ಥ ಆಯ್ತಾ ಶ್ಲೋಕ? ಸ್ವಾಭಾವಿಕವಾದದ್ದಾದ್ರೆ ದ್ವೈತ ಪ್ರಪಂಚ ಅದನ್ನ ಅಡಗಿಸೋಕ್ಕಾಗಲ್ಲ. ಇಲ್ಲ ಬಂದದ್ದಾಗಿದ್ರೆ ಯಾವ ನಿಮಿತ್ತದಿಂದ ಬಂದಿದ್ಯೋ ಆ ನಿಮಿತ್ತ ಹೋದ್ರೆ ತಾನೇ ಹೋಗುತ್ತೆ. ನಿಮಿತ್ತ ಹೋಗದೇನೆ ತನ್ನಷ್ಟಿಗೆ ಹೋಗೋದು ಅನ್ನೋದಿಲ್ಲ. ನಿಮಿತ್ತ ಹೋದ್ಮೇಲೆ ಹೋಗೋದು, ನಿಮಿತ್ತ ಹೋಗದೇನೆ ಹೋಗಲ್ಲ. ಕೃಚ್ಛ ಪ್ರಪಂಚ ವಿಲಯ ಕೃಷ್ಣ ಪ್ರಪಂಚ ವಿಲಯ ಕರ್ತುಂ ಶಕ್ತು ತಕೇನಚಿತ್ ಕರ್ತುಂ ಶಕ್ಯೋ ನ ಕೇನಚಿತ್ ಸೇಂದ್ರಿಯಾದಿ ಲಯ ಸ್ವಾಪೇ ಸ್ವೇಂದ್ರಿಯಾದಿ ಲಯ ಸ್ವಾಪೇ ಸ್ವತಃ ಶಾಸ್ತ್ರತಃ. ಸ್ವತಯೇವ ನ ಶಾಸ್ತ್ರತಃ. ಕೃಷ್ಣ ಪ್ರಪಂಚ ವಿಲಯ ಕರ್ತುಂ ಶಕ್ಯೋ ನ ಕೇನಚಿತ್ ಸ್ವೇಂದ್ರಿಯಾದಿ ಲಯ ಸ್ವಾಪೇ ಸ್ವತಯೇವ ನ ಶಾಸ್ತ್ರತಃ. ಅದು ಇದಾಗಿಲ್ಲ, ಮೋಕ್ಷ ಆಗಲಿಲ್ಲ. ಏನು ಒಳ್ಳೆ ಸ್ವಾಪದಲ್ಲಿ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ ಪ್ರಪಂಚ ಎಲ್ಲ ಲಯ ಇದೆ. ನಿಮ್ ಪ್ರಕಾರ ಮೋಕ್ಷ ಆಗ್ಬೇಕಾಯ್ತು. ಹೌದು, ಮೋಕ್ಷ ಆಗ್ಬೇಕಾಗಿತ್ತು. ಆಗ ಆಗೋದೇ ಇಲ್ಲ. ಲಯ ಆದ್ರೂ ಮೋಕ್ಷ ಆಗಿಲ್ಲ. ಜ್ಞಾನ ಉಂಟಾಗಿಲ್ಲ. ಲಯವಾಗದೇನೆ ಮೋಕ್ಷ ಆಗತ್ತೆ, ಲಯವಾದ್ರೂ ಮೋಕ್ಷ ಆಗಲ್ಲ. ಆದ್ರೆ ಲಯ ಪ್ರಪಂಚದ ವಿಚಾರ ಅರ್ಥ ಇಲ್ಲ. ಲಯ ಬೇಕಿಲ್ಲ ಅನ್ನೋದಕ್ಕೆ ಆ ಶ್ಲೋಕಕ್ಕೆ ಹಂಗೆ ಅವ್ರು ತೆಗ್ದಿರೋದು. ಆ ಹಿಂದೆ ಒಂದ್ ಶ್ಲೋಕ ಕಾಂಟ್ರವರ್ಸಿ ಆಯ್ತಲ್ಲ, ಅದಕ್ಕೆ ಅವ್ರ ಆ ಅರ್ಥದಲ್ಲೇ ತೆಗ್ದಿರೋದು. ಲೈವ್ ಆದ್ರೂ ಪ್ರಯೋಜನ ಇಲ್ಲ, ಲೈವ್ ಆಗದೆ ಇದ್ರೂ ಪ್ರಯೋಜನ ಇಲ್ಲ, ಅದಕ್ಕೆ ಲಯ ಬೇಡ ಅನ್ನೋ ಅಭಾವ ಉಪಬಂಧತ್ವ. ಸೊ ಜ್ಞಾನದಿಂದ ಫಸ್ಟ್ ಲಯವಾದ್ರೆ ಆಮೇಲೆ ಆಗತ್ತೆ. ಅಭಾವ ಉಪಬಂಧತ್ವ ಕಸ್ಯ ಉಪಬಂಧತ್ವ ಆಮೇಲೆ ಅಲ್ಲ. ಅಲ್ಲ ವಸ್ತುನಃ ಸತ್ಯತ್ವ ಅಸ್ತಿತ್ವ ಉಪಪನ್ನತ್ವಾತ್ ಸುಷುಪ್ತೆ ಚ ಅನೀಕ್ಷಣಾತ್. ಸೊ ಲಯ ಹೆಂಗೂ ಬೇಕಿಲ್ಲ ಅಂತ ಇದೇ ಅರ್ಥ. ಬಟ್ ನೀವು ಮಾಡಿದ್ ಸುಲಭವಾಗಿ ಸರಿಗಿದೆ ಅವ್ರ ಕಾಂಪ್ಲಿಕೇಟ್ ಆಗ್ಬಿಟ್ಟು. ಕೃತ್ಸ್ನ ಪ್ರಪಂಚ ವಿಲಯ ಕರ್ತುಂ ಶಕ್ಯಃ ನ ಕೇನಚಿತ್ ಸ್ವೇಂದ್ರಿಯಾದಿ ಲಯ ಸ್ವಾಪೇ ಸ್ವತಃ ಏವ ನ ಶಾಸ್ತ್ರತಃ. ಯಾರಿಗೂ ಸಂಪೂರ್ಣ ಪ್ರಪಂಚ ಲಯ ಮಾಡ್ಕೊಕ್ಕಾಗಲ್ಲ. ಯಾಕೆ ಮಾಡ್ಕೊಳ್ಳೋದು ಎಲ್ಲಿರ್ಬೇಕಾ? ಸಂಪೂರ್ಣ ಪ್ರಪಂಚ ಲಯ ಮಾಡ್ಕೊಳ್ಬೇಕಾದ್ರೆ ತನಗೆ ಭೂಮಿ ಇರ್ಬೇಕಾ? ದೇಹೇಂದ್ರಿಯ ಮನೋಬುದ್ಧಿನೂ ಪ್ರಪಂಚದಲ್ಲೇ ಎಂಬ ಇರೋದು. ಯಾವ್ದನ್ನ ಲಯ ಮಾಡ್ಕೋತೀಯೋ ಅದು ಇಟ್ಕೋಬೇಕಲ್ಲ. ಯಾವ್ದೋ ಒಂದು ಲಯ ಮಾಡಕ್ ಸಾಧನ ಅಂತೀಯೋ ಆ ಸಾಧನ ಇದ್ದು ಲಯ ಮಾಡ್ತೀಯೋ, ಸಾಧನ ಸಮೇತ ಲಯ ಮಾಡ್ತೀಯೋ. ಏನ್ ಇಟ್ಕೋತೀರಾ ಸಾಧನೆನ? ಈಗ ನೀವು ಲಯ ಮಾಡ್ಬೇಕು ಅಂತ ಹೊರಟ್ರೆ ಅಲ್ಲ ಸರ್, ನೀವ್ ಇವಾಗ ಲಯ ಮಾಡಕ್ ಹೊರಟ್ರಿ ಅನ್ಕೊಳ್ಳಿ, ಅದಕ್ ಸಾಧನೆ ಏನು? ನೀವು ಅಂದ್ರೆ ದೇಹನ ಮನಸ್ಸಿಂದ ಲಯ ಮಾಡ್ಬೇಕು ನೀವು. ಆ ಮನಸ್ಸು ಪ್ರಪಂಚಕ್ಕೆ ಸೇರಿದ್ಯೋ ಸೇರಿಲ್ವೋ? ಅದೇ. ಮತ್ತೆ ಒಳಗೆ ಆ ಪ್ರಪಂಚದಲ್ಲಿ ಸೇರಿರುವಂತ ಒಂದು ವಸ್ತುನ ಇಟ್ಕೊಂಡು ಪ್ರಪಂಚನ ಲಯ ಎಲ್ಲಿ ಮಾಡಕ್ಕಾಗತ್ತೆ? ಕಾಂಟ್ರಡಿಕ್ಟ್ ಆಗ್ಬಿಡಲ್ವಾ ಅದು? ಸಂಪೂರ್ಣ ಪ್ರಪಂಚ ಪ್ರಯವನ್ನ ಯಾವೊಬ್ಬರಿಗೂ ಅಂದ್ರೆ ಇವನ್ ದೇವಾದಿಗಳಿಗೂ ಇವನ್ ಬ್ರಹ್ಮನಿಗೂ ಹಿರಣ್ಯಗರ್ಭನಿಗೂ ಸಂಪೂರ್ಣ ಪ್ರಪಂಚ ಲಯ ಮಾಡಕ್ ಆಗೋದೇ ಇಲ್ಲ. ಯಾಕಂದ್ರೆ ಮಾಡುವವರು ಅವನು ಇರ್ಲೇಬೇಕು, ಮಾಡುವ ಖರ್ಚುವಾದ್ರೂ ಇರ್ಲೇಬೇಕು. ಖರ್ಚು ಇರಕ್ ಒಂದು ಜಾಗ ಬೇಕು, ದೇಶಕಾಲ ಇರ್ಬೇಕು, ದೇಶಕಾಲ ಬೇಕು, ಸ್ಥಾನ ಬೇಕು, ಜಾಗ ಬೇಕು, ಎಲ್ಲ ಬೇಕು. ಅದನ್ನ ಇಟ್ಕೊಂಡು ಲಯ ಮಾಡುದು ಅದು ಲಯ ಆಗೋದೇ ಇಲ್ಲ. ಪೂರ್ತಿ ಪ್ರಪಂಚ ಲಯ ಆಯ್ತು ಆಗೋದೇ ಇಲ್ಲ. ಯಾರೊಬ್ಬರಿಗೂ ಸಂಪೂರ್ಣ ಪ್ರಪಂಚ ಲಯವನ್ ಮಾಡುವುದು ಅನ್ನೋದು ಆಗುವುದಿಲ್ಲ ಅವರುಗಳೇ. ಯಾವನೊಬ್ಬನಿಗೂ ಪ್ರಪಂಚ ಸಂಪೂರ್ಣ ಪ್ರಪಂಚವನ್ನ ಲಯ ಮಾಡುವುದು ಎಂಬುದು ಆಗುವುದಿಲ್ಲ. ಅಷ್ಟೇ ಅಲ್ಲ ಮಗುಣ, ಅಷ್ಟೇ ಅಲ್ಲ, ಸ್ವಭಾವದಿಂದಲೇ ನಿದ್ರೆಯಲ್ಲಿ
ಯಾರಪ್ಪ ಹೇಳಪ್ಪ ಸುದರ್ಶನ ನಮಸ್ತೆ. ಹೇಳಪ್ಪ. ಅದೇ ಬುಧವಾರದ್ದು ಏನ್ ವ್ಯವಸ್ಥೆ ಏನು ಅಂತ ಕೇಳೋಣ ಅಂತ ಮಾಡ್ತೇವೆ. ಬುಧವಾರ ನಾಡಿದ್ದು ನಾಡಿದ್ದು. ಅಲ್ಲ ನಾನು ಬರ್ಲೇಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ಗುರುಗಳೇ? ಅಲ್ಲ ಅಲ್ಲ ದೊಡ್ಡ ದೊಡ್ಡ ಬಂದಿರ್ತಾರಲ್ಲ ನಡ್ಸ್ಕೊಂಡು ಹೋಗ್ತಾರೆ ಅಂತ. ಅಲ್ಲಪ್ಪ ಅಂತಂತ ಅವರು ಇವರು ಯಾರು ಯಾರಪ್ಪ ಅವ್ರ ಹೆಸರು ಮಾಡ್ತಿಲ್ಲ, ನಿರ್ಮಲಾನಂದ. ಹಾ ನಿರ್ಮಲಾನಂದ ಸ್ವಾಮಿ ಬರ್ತಿದ್ದಾರೆ. ಆಮೇಲೆ ಇವರು ಭಾನುಪ್ರಕಾಶ್. ಆಯ್ತು 10 ಎಷ್ಟೊತ್ತು ಬರ್ಬೇಕಪ್ಪ ಅಲ್ಲಿಗೆ? ಆಯ್ತು ಆಯ್ತು. ಹಾ ಗುರುಗಳು ಎಷ್ಟೊತ್ತು ಬರ್ತಾರೆ, ಎಷ್ಟು ಜನ ಬರ್ತಾರೆ ಏನು ಅಂತ ಕೇಳ್ಕೊಳ್ಳಿ ಅಂತ. ಅದಕ್ಕೆ ಇರಿ ನಾನು ಫೋನ್ ಮಾಡಿ ಇವಾಗ ನಾನು ಹೆಂಗ್ ಬರ್ಲಿ? ಎಷ್ಟು ಜನ ಬರ್ಬೋದು? ಅಲ್ಲ ಇವ್ ನನ್ ಅಲ್ಲ ನಾ ಬಂದ 4 ಜನ ಮ್ಯಾಕ್ಸಿಮಮ್, ನನ್ನನ್ನು ಬಿಟ್ಟು. ಬುಧವಾರ ಬುಧವಾರ ಇಲ್ಲ, ನಮ್ಮ ಅಣ್ಣ ಇದೆ, ಉಂಟು ಪಾಠ. ನಮ್ಮ ಅಣ್ಣ ಬಂದಿರ್ತಾರೆ ಬೆಳಿಗ್ಗೆ, ಪಾಠ ಉಂಟು. ನಮ್ಮ ಅಣ್ಣ ಬಂದಿರ್ತಾರೆ 2 ಬೆಳಿಗ್ಗೆ. ಒಂದ್ ಪಾಠ ನಾನೇ ಮಾಡೋದು, ನಾ ಇರ್ತೀನಿ. ತಪ್ಪಲ್ಲ. ಸಂಪೂರ್ಣ ಪ್ರಪಂಚದ ಪ್ರಯೋಗವೆಂಬುದನ್ನ ಯಾವುದೊಬ್ಬರಿಗೂ ಮಾಡುವುದಕ್ಕಾಗುವುದಿಲ್ಲ. ಬರ್ಕೊಟ್ರ? ಆಮೇಲೆ ಸ್ವಭಾವವಾಗಿಯೇ ಇಂದ್ರಿಯಾದಿಗಳ ಲಯವು ನಿದ್ರೆಯಲ್ಲಿ ಆಗುತ್ತದೆಯೇ ಹೊರತು ಅದನ್ನು ಶಾಸ್ತ್ರದಿಂದ ಆಗುವುದಲ್ಲ. ಅಷ್ಟು ಮಾತ್ರದಿಂದ ಏನು ಮೋಕ್ಷವಾಗುವುದಿಲ್ಲ, ಸೇರಿಸ್ಕೊಳ್ಬೇಕು. ಸ್ವಭಾವದಿಂದಲೇ ಎಲ್ಲರಿಗೂ ನಿದ್ರೆಯಲ್ಲಿ ಇಂದ್ರಿಯಾದಿಗಳ ಲಯವಾಗುತ್ತದೆ. ಸ್ವಭಾವದಿಂದಲೇ ಎಲ್ಲರಿಗೂ ಇಂದ್ರಿಯಾದಿಗಳ ಲಯವಾಗುತ್ತೆ. ಅದೇನು ಶಾಸ್ತ್ರದಿಂದ ಆದದ್ದಲ್ಲ. ಶಾಸ್ತ್ರ ಬೇಕೇ ಇಲ್ಲ ಅವರಿಗೆ. ಅಷ್ಟು ಮೋಕ್ಷವೂ ಆಗಲ್ಲ. ಅದೇ ಮೋಕ್ಷ ಆಗಿದ್ರೆ ಶಾಸ್ತ್ರ ಇರ್ಬೇಕು, ಪ್ರಯತ್ನ ಮಾಡ್ಬೇಕು, ಬೆಸ್ಟ್ ಆಗ್ತಿತ್ತು. ನಮಗೂ ಅದೇ ಮೋಕ್ಷ ಆಗಿದ್ರೆ ಸಹಜವಾಗಿ. ಆಯ್ತಾ? ಆದದ್ದಲ್ಲ. ಸ್ವಾಪವಾದ ಮಾತ್ರಕ್ಕೆ ಮೋಕ್ಷವೂ ಅಲ್ಲ. ಸ್ವಾಪ ನಿದ್ದೆ ಆದ ಮಾತ್ರಕ್ಕೆ ಮೋಕ್ಷವಾಯಿತು ಎಂದು ಏನಾಗುವುದಿಲ್ಲ. ಸ್ವಾಪವಾದ ಮಾತ್ರಕ್ಕೆ, ನಿದ್ದೆಯಾದ ಮಾತ್ರಕ್ಕೆ ಸೇರಿಸ್ಕೊ ಬ್ಯಾಕೆಟ್. ಅರ್ಥ ಆಗತ್ತ ಪ್ರಸಂಗ. ಅದು ನಿದ್ದೆ ಆದ ಮಾತ್ರ ಮೋಕ್ಷವಾಯಿತು ಅಂತ ಏನಾಗುವುದಿಲ್ಲ. ಮುಂದಕ್ಕೆ ಹೋಗೋಣ. ಅದು ವಿವರಣೆ ಅಷ್ಟೇ, ಶ್ಲೋಕದ ವಿವರಣೆ. ಶ್ಲೋಕಕ್ಕೆ ಅಷ್ಟು ಶಬ್ದಾರ್ಥಕ್ಕೆ ಸೇರಿಲ್ಲ. ತಗೊಳ್ಳಿ, ಒಂದ್ ಬೇಕಾ ಹೇಳ್ಬೇಕಾ? ಶಲ್ ಯು ಗೋ ಫರ್ದರ್? ಅಮ್ಮ ಸುಮಾ ಅಕ್ಕ ಹೋಗೋಣ. ಒಂಚೂರು ನಿಮಿಷ ಇಡೀ ಆಸೆ ಪಡ್ಬಿಡಿ. ತಡೀರಿ, ನಾ ಬರ್ಕೋಬೇಕು ಇನ್ನು. ಪುಟ್ಟಣ ವಾಡೋ ಪುಟ್ಟಣ. ನಾಳೆ ಕೊಡ ಬಾ. ಆಚಾ ಉಚಿತಸ್ಯ ಅಲ್ಲ, ಅದೇನೆ ಉಚಿತಸ್ಯ ವಾ. ಉಚಿತಸ್ಯ ಪುನರ್ಭಾವಾತ್ ಉತ್ಥಿತಸ್ಯ ಪುನರ್ಭಾವಾತ್ ಅನುಚ್ಛೇದೋಥ ಶಂಕ್ಯತೆ. ಅನುಚ್ಛೇದೋಥ ಶಂಕ್ಯತೆ. ಆಯಾತಸ್ತಹ್ಯನಾಶ್ವಾಸಃ ತದಭ್ಯುಪಗತಾವಪಿ. ಉತ್ಥಿತಸ್ಯ ಪುನರ್ಭಾವಾತ್ ಅನುಚ್ಛೇದೋಥ ಶಂಕ್ಯತೆ. ಆಯಾತಸ್ತರ್ಹ್ಯನಾಶ್ವಾಸಃ ತ್ವದಭ್ಯುಪಗತಾವಪಿ. ಉತ್ಥಿತಸ್ಯ ಪುನಃ ಭಾವಾತ್ ಅನುಚ್ಛೇದಃ ಅಥ ಶಂಕ್ಯತೆ. ಆಯಾತಃ ತರ್ಹಿ ಅನಾಶ್ವಾಸಃ ತ್ವದಭ್ಯುಪಗತೌ ಅಪಿ. ಅಥ ಹಾಗಿಲ್ಲದೆ ಸ್ವಾಮಿ ನಿದ್ದೆಯಲ್ಲೂ ಆಗತ್ತೆ. ನಿದ್ದೆಯಲ್ಲಿ ಆದ್ರೆ ಉಚಿತಸ್ಯ ಪುನರ್ಭಾವ, ಎಚ್ಚೆತ್ಕೊಂಡು ಮತ್ತೆ ಬಂದ್ಬಿಡುತ್ತೆ.
ಆದ್ರೆ ಪ್ರಯೋಜನ ಇಲ್ಲ, ನಿದ್ದೆ ಆದ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿ ಹಾಗೆ ಸಂದೇಹ ಪಡೋದಾದರೆ ಆಗ ಇದು ಬಂದು ಒದಗುತ್ತು. ನಿನ್ನ ಪಕ್ಷದ ನೀನು ಹೇಳಿದ್ರೆ ಲಯವಾದ ಮತ್ತೆ ಯಾಕೆ ಬರಬಾರ್ದು? ನಿದ್ದೆಯಲ್ಲಿ ಲಯವಾದದ್ದು ಹೇಗೆ ಬರಬಹುದು, ಬರುತ್ತೆ ಅಂತ ನಾವು ಕಂಡಿದೀವೋ, ನೀನು ಹೇಗೆ ಪ್ರಪಂಚ ಪ್ರಯೋಜನ ಮಾಡ್ಕೊಂಡ್ಮೇಲೆ ಮತ್ತೆ ಯಾಕೆ ಬರಬಾರ್ದು? ನಿದ್ದೆಯಿಂದ ಎದ್ದ ಮೇಲೆ ತಿರ್ಗಾ ಇಂದ್ರಿಯಗಳು ಬರೋದ್ರಿಂದ ಅಲ್ಲಿ ಉಚ್ಛೇದವೇ ನಿಜವಾದ ಆಗಿಲ್ಲ ಅಂತ ಏನಾದ್ರು ಸಂದೇಹ ಪಡೋದಾದರೆ ಅವಾಗ ನೀನ್ ಹೇಳಿದ್ರಲ್ಲೂ ಲಯ ಮಾಡಿದ್ರೂ ಉಚ್ಛೇದ ಆಗಿಲ್ಲ ಅಂತ ಯಾಕೆ ಆಗ್ಬಾರ್ದು? ನಿಜವಾಗ್ಲೂ ನಿಂದ್ರಲ್ಲೂ ಲಯ ಆಗಿಲ್ಲ ಅಂತಾನೆ ಯಾಕನ್ಬಾರ್ದು? ಲಯವಾದ ಉಚ್ಛೇದ ಇದಾಗಿಲ್ಲ ಅಂತ, ಉಚ್ಛೇದ ಆಗಿಲ್ಲ ಅಂತ ನಾಶವಾದ ಪ್ರಪಂಚ ಪ್ರಯೋಜನ ಮಾಡ್ಕೊಂಡ್ರು ಪೂರ್ತಿ ನಾಶವಾಗಿಲ್ಲ ಅಂತ ಯಾಕೆ ಅನ್ಕೋಬಾರ್ದು? ಅಲ್ಲಿ ಮತ್ತೆ ಬರ್ಬೋದು. ಇಲ್ಲಿ ತರಾನೇ ಅಲ್ಲಿಗೂ ನಿಂದಕ್ಕೆ ಅವಾಗ ನಿದ್ದೆಯಿಂದ ಬರುವ ಹಾಗೆ ಲಯದಿಂದ ಬರ್ಬೋದು. ನಿದ್ದೆಯಲ್ಲೂ ಪೂರ್ತಿ ಹೋಗಿರಲ್ಲ, ಅದೇ ಲಯನೂ ಪೂರ್ತಿ ಹೋಗಿರಲ್ಲ ನಾವು ಅಷ್ಟೇ. ಇನ್ನು ಹಾಗಿಲ್ಲದೆ ಅವರುಗಳು ಹಾಗಿಲ್ಲದೆ ನಿದ್ದೆ ವಿಷಯದಲ್ಲಿ ಮತ್ತೆ ಎಚ್ಚೆತ್ತವನಿಗೆ, ನಿದ್ರೆ ವಿಷಯದಲ್ಲಿ ಮತ್ತೆ ಎಚ್ಚೆತ್ತವನಿಗೆ ಪ್ರಪಂಚವು ತೋರುವುದರಿಂದ ಅಲ್ಲಿ ಅಡಗಿರುವುದಿಲ್ಲ ಎನ್ನುವುದಾದರೆ, ನಾಶವಾಗಿರುವುದಿಲ್ಲ ಎನ್ನುವುದಾದರೆ ನಾವಾಗಿಲ್ಲ ಎಂದು ಸಂದೇಹ ನಾಶವಾಗಿರುವುದಿಲ್ಲ ಅಥವಾ ಅಡಗಿರುವುದಿಲ್ಲ ಎಂದು ಸಂದೇಹ ಪಡುವುದಾದರೆ ಆಗ ನಿನ್ನ ಪಕ್ಷದಲ್ಲೂ ಕೂಡ ನೀನು ಒಪ್ಪಿಕೊಂಡ ಪಕ್ಷದಲ್ಲೂ ಕೂಡ ಈ ಅಪನಂಬಿಕೆಯು ಬಂದೇ ಬರುತ್ತದೆ. ಈ ತರಹ ಅಪನಂಬಿಕೆ ನಿದ್ದೆಯಲ್ಲಿ ಹೇಗೆ ಅಪನಂಬಿಕೆ ಪಡ್ಕೊ ಬರುತ್ತೆ ಅಂತ ನೀನು ಹೇಳಿದಂತಹ ಪಕ್ಷದಿಂದ ಅಪನಂಬಿಕೆ ಬಂದೇ ಬರುತ್ತೆ. ಮತ್ತೆ ಬರ್ತಾನೆ ಉಚ್ಛೇದ ಪ್ರಯತ್ನದಿಂದ ಅಡಗಿದ್ದು ಮತ್ತೆ ಯಾಕೆ ಬರಬಾರ್ದು? ಜ್ಞಾನದಿಂದ ಇಲ್ಲ ಬಾಧೆ ಆಗತ್ತೆ ಅಂತ ಬರಲ್ಲ, ಆದ್ರೆ ಪ್ರಯತ್ನದಿಂದ ಕರಗಿಸಿ ಅಡಗಿಸಿ ನಿದ್ದೆ ಅಂತ ಆಗಿದ್ರೆ ನಿದ್ದೆಯಿಂದ ಎಚ್ಚರವಾಗಿ ಅಲ್ಲಿ ಮತ್ತೆ ಎಚ್ಚರಾಗ್ಬೋದು. ಯಾಕಾಗ್ಬಾರ್ದು? ಅಷ್ಟೇ. ನೀವು ಒತ್ತಿಡ್ಕೊಂಡ್ರೆ ಬಿಟ್ರೆ ಪರ್ರ ಹಾರುತ್ತೆ, ಇನ್ನು ಜೋರ ಬರುತ್ತೆ. ಒಂದಿಷ್ಟು 10 ಟೈಮ್ ಜೋರ ಬರುತ್ತೆ. ಎಷ್ಟು ಜೋರ ಅಮ್ಕಿದ್ರು ಅಷ್ಟು ಜೋರ ಬರುತ್ತೆ. ಮೆಲ್ಲಿಗೆ ಅಮ್ಕಿದ್ರೆ ಅಷ್ಟಕ್ಕೆ ಬರುತ್ತೆ, ಒತ್ತೆ ಬಿಗಿ ಅಮ್ಕೊಂಡ್ರೆ ಬರ್ರನ್ ಹಾರುತ್ತೆ. ಹಂಗೆ ಬೆಳಿಗ್ಗೆ ಒಂದು ದೃಷ್ಟಾಂತರ ಕೊಟ್ಟಲ್ಲ ಸರೋವರ ಹೆಚ್ಚಿನ ನೀರ್ ಹಾಕ್ತಾರೆ, ಅದೇ ನೀವು ತಗೋಕ್ಕಾಗಲ್ಲ. ಹಂಗೆ ಎಲ್ಲಾರು ಮಲ್ಕೊಂಡು ಎಲ್ಲ ಬರೋದು ಬೇರೆ ಬೇರೆ ಹೆಂಗ್ ಹಾಕ್ತಾರೆ ಅದು ಸಿಗುದಿಲ್ವಾ? ಮೊದ್ಲು ಬೇರೆ ಆಗಿದ್ರೆ ಆಮೇಲೆ ಬೇರೆ ಆಗಬೇಕು. ಏಕರೂಪ ನಾವು ಒಪ್ಕೊಂಡಿದೀವಲ್ಲ, ದೃಷ್ಟಾಂತದಲ್ಲೇ ದೋಷ ಇದೆ. ಬೇರೆ ಬೇರೆ ಅಂತ ಅಸ್ಯೂಮ್ ಮಾಡ್ತಾ ಇದ್ದೀರಾ. ವಿಚಾರ ಮಾಡಿ. ತರ್ಹಿ ಅನಾಶ್ವಾಸ ಅದಿಂಪಕ್ಕೆಲ್ಲ ಅಪನಂಬಿಕೆ ಬಂದು ಒದಗಿತು. ನಿನ್ನ ಪಕ್ಷ ನೀನು ಹೇಳಿದಂತೆ ಒಪ್ಕೊಂಡ್ರು ಕೂಡ ನಿನ್ನ ಪಕ್ಷದಲ್ಲಿ ಅಪನಂಬಿಕೆ ಬಂದು ಒದಗುತ್ತದೆ. ನಂಬಿಕೆ ಇಲ್ಲದೆ ಹೋಗುತ್ತದೆ ಅಂತ. ಅಪನಂಬಿಕೆ ಬರುತ್ತೆ ಅಂದ್ರೆ ನಂಬಿಕೆ ಇಲ್ಲದೆ ಹೋಗುತ್ತದೆ. ನೀನ್ ಹೇಳ್ದಂಗೆ ಮಾಡಿದ್ರು ಮೋಕ್ಷ ಆಗುತ್ತೆ, ನಂಬಕ್ಕಾಗಲ್ಲ. ಈ ಕಾಲ್ ಬಿಲೀವ್ ಇಟ್. ನೀನ್ ಹೇಳಿದ್ರು ನಂಬಕ್ಕಾಗಲ್ಲ, ತಪ್ಪದು. ಅದನ್ನ ನಂಬಕ್ಕಾಗಲ್ಲ, ನಮ್ಗೆ ನಂಬಕ್ಕಾಗಲ್ಲ. ಯಾಕೆ ಪ್ರಪಂಚ ಇಲ್ಲ ಮೋಕ್ಷ ಆಯ್ತು ಹಂಗೆ ಮತ್ತೆ ಬರ್ಬೋದಾ? ನಿದ್ದೆ ಬರೋ ಹಾಗೆ ಬರ್ಬೋದಲ್ಲ. ಇದಕ್ಕೆಲ್ಲ ಸುಷುಪ್ತಿನೇ ಒಂದು ಎಕ್ಸಾಂಪಲ್. ಸುಷುಪ್ತಿ ಎಕ್ಸಾಂಪಲ್ ಕೊಟ್ಬಿಟ್ರೆ ಎಲ್ಲ ಅಲ್ವೇ? ಇದು ಪ್ರಳಯ ಆದ ಸುಷುಪ್ತಿ ಅಂತ ತಾನೇ ಇರೋದು. ಸುಷುಪ್ತಿ ಆದ ನೀನು ಸುಷುಪ್ತಿ ಆದ ಅನುಚ್ಛೇದ ನಾಶವಾಗಿರಲ್ಲ ಅಂತ ಅನ್ನೋದಾದ್ರೆ ಪ್ರಳಯದಲ್ಲೂ ನಾಶವಾಗಿರಲ್ಲ, ಅಡಿಗೆ ಸಪ್ರೆಸ್ ಆಗಿರುತ್ತೆ. ಸಪ್ರೆಸ್ ಆಗಿದ್ ಮತ್ತೆ ಮರ್ಬೋದು. ನೀನ್ ಲಯ ಮಾಡ ಅದೇನು ಇದ ಕಾಟನ್ ಚೆನ್ನಾಗ್ ಕಾಣುತ್ತೆ. ಪ್ಯೂರ್ ಕಾಟನ್. ಹೌದಾ? ಬಣ್ಣ ಬೇರೆ. ಓಹೋ, ಹತ್ತತ್ರ ಬರ್ತಾ ಇದ್ದೀರಾ? ಆಯ್ತು, ಹೇಳ್ತೀನಿ. ನಾನು ಫೋನ್ ಮಾಡಿ ಕಾಯ್ಬಿಟ್ಟೆ. ಮಾಸಮ್ಮ ನೋಡಿಮ್ಮ, ಹತ್ತತ್ರ ಬರ್ತಾ ಇದ್ದಾರೆ, ಬಟ್ಟೆ ನೀಚ್ತೀನಿ. ಗುರುಳೆ ಬೇಡ, ಗುರುಳೆ ಬೀಡ, ಹೇಳ್ಬಿಡಿ. ಡರ ಐತೆ, ಭಯ ಅಭಯ ದರ್ಶನ. 19 ಹೋಗ್ಬಿಟ್ರು ಕೊಡ್ರಿ ಪಾರ್ಟಿಸಿಪೇಟು. ಲಾರ್ಜೆಸ್ಟ್ ಸ್ಕೇಲು. ಲಾರ್ಜೆಸ್ಟ್ ಸ್ಕೇಲ್ ಆರ್ಥಿಕಕ್ಕೆ 19 ಜನ. ಅಯ್ಯೋ ಹೈಕ್ರಕೋಬಿ. ಆಯ್ತಾ?
ಉಚ್ಚಿತಸ್ಯ ಪುನರ್ಭಾವಾತ್ ಮತ್ತೆ ಎಚ್ಚೆತ್ತನಿಗೆ ಮತ್ತೆ ಉಂಟಾಗುವುದರಿಂದ ಅಲ್ಲಿ ಉಚ್ಛೇದವಾಗಿರಲ್ಲ ಸಂದೇಹ ಪಡುವುದಾದರೆ ಆಗ ನಿನ್ನ ಪಕ್ಷದಲ್ಲೂ ಕೂಡ ಈ ಸಂದೇಹ ಬಂದೇ ಬರುತ್ತೆ. ಗಿನೇ ಒಪ್ಕೊಂಡಿರುವಂತೆ ಅಲ್ಲೂ ಕೂಡ ಅಡಗಿದ್ದು ಮತ್ತೆ ಬರಬಹುದು. ಪ್ರಪಂಚನಾಶನೇನಾಥ ನಾಶ್ಯತೆ ಭೇದ ಕಾರಣಂ ನೈವಂ ನ ಕಾರ್ಯನಾಶೇನ ಕಾರಣಂ ನಶ್ಯತಿ ಕ್ವಚಿತ್. ನಾಶನೇನ ಅಥ ನ ನಾಶ್ಯತೆ ಭೇದ ಕಾರಣಂ ನ ಏವಂ ನ ಕಾರ್ಯನಾಶೇನ ಕಾರಣಂ ನಶ್ಯತಿ ಕ್ವಚಿತ್. ಪ್ರಪಂಚ ನಾಶವಾಗ್ಬಿಟ್ರೆ ಭೇದಕ್ಕೆ ಕಾರಣವಾಗುತ್ತೆ, ನಾಶವಾಗ್ಬಿಡುತ್ತೆ ಅಂತಂದ್ರೆ ಏನಂತೀರಾ? ಅಥ ಭೇದ ಕಾರಣ. ನಿಮ್ಗ ಹಾವನ್ನ ನಾಶ ಮಾಡ್ಬಿಟ್ರೆ ಹಾವಿಗೆ ಕಾರಣವಾಗಿರ್ತಕ್ಕ ಹಕ್ಕು ನಾಶವಾಗ್ಬಿಡುತ್ತೆ ಅಂತ. ಅಲ್ಲ, ಹಾವು ಕಾರಣವಾಗಿರೋ ಅಜ್ಞಾನ, ವಿಜ್ಞಾನ ನಾಶ ಆಗುತ್ತೆ. ವಿಜ್ಞಾನ ನಾಶ ಆಗುತ್ತೆ ಅಂದ್ರೆ ಹಂಗೆ ಇಟ್ಕೊಬೇಕು. ವಿಜ್ಞಾನ ನಾಶ ಆಗುತ್ತೆ ಅಂದ್ರೆ ಅಜ್ಞಾನ ಹೆಂಗೆ? ಹಾವು ನಾಶ ಆದ್ರೆ ವಿಜ್ಞಾನ ಹಾವು ನಾಶ ಆದ್ರೆ ಹಗ್ಗ ಯಾಕೆ ನಾಶ ಆಗುತ್ತೆ? ವಿಜ್ಞಾನ ಹೋಗೋರು ಹೋಗಲ್ಲ ಅಂತ ಹೇಳ್ಬೇಕಲ್ಲಪ್ಪ. ವಿಜ್ಞಾನ ನಾಶವಾದ್ರೆ ಹೋಗುತ್ತೆ ಅಂತ ಒಪ್ಪಬಹುದು. ಇಲ್ಲೂ ಅಷ್ಟೇ, ಕಾರ್ಯನಾಶ ಆದ್ರೆ ಕಾರಣ ಹೋಗಲ್ಲ. ಅಲ್ಲ, ಅವನು ಪ್ರಪಂಚ ನಾಶವಾಗ್ಬಿಟ್ಟು ಕಾನೂನು ನಾಶ ಆಗತ್ತೆ ಅಂತ ಅಂತೀರಿ ಅಂದ್ರೆ ಎಲ್ಲೂ ಕಂಡಿಲ್ಲ. ಕಂಡ್ತಿದ್ರೆ ಆಗಲ್ಲ. ಯಾಕಂದ್ರೆ ಕಾರ್ಯನಾಶದಿಂದ ಕಾರಣ ಎಲ್ಲೂ ಕಂಡಿಲ್ಲ. ಹಾವು ನಾಶ ಆಗ್ಬೇಕು ಅಂದ್ರೆ ಅಲ್ಲಿ ಗಡಿಗೆ ನಾಶವಾದ್ರೆ ಮಣ್ಣು ನಾಶ ಆಗಲ್ಲಪ್ಪ. ಗಡಿಗೆ ನಾಶವಾದ್ರೆ ಮಣ್ಣು ನಾಶ ಆಗಲ್ಲ. ಕುರ್ಚಿ ನಾಶವಾದ್ರೆ ಮರ ನಾಶ ಆಗಲ್ಲ. ಅದೇ ಆಭರಣ ನಾಶವಾದ್ರೆ ಚಿನ್ನ ನಾಶ ಆಗಲ್ಲ. ಅಜ್ಞಾನದಿಂದ ಆದದ್ದಾದ್ರೆ ಅವನಿಗೆ ತೋರಿದ್ದೇ ಸುಳ್ಳು. ಅಲ್ಲ, ಅಲ್ಲೂ ಅಷ್ಟೇ, ಅಜ್ಞಾನ ನಾಶವಾದ್ಮೇಲೆ ಅದು ತೋರಲ್ಲ, ಕಾರಣ ನಾಶ ಆದ್ಮೇಲೆ ಕಾರ್ಯ ತೋರಲ್ಲ. ಉಲ್ಟಾ ಆಗಲ್ಲ ಪ್ರೋಸೆಸ್. ಕಾರ್ಯನಾಶ ಆದ್ರೆ ಕಾರಣ ತೋರಲ್ಲ ಅಂತಿಲ್ಲ, ಕಾರಣ ನಾಶ ಆಗ್ಬಿಟ್ಟು ಕಾರ್ಯ ತೋರಲ್ಲ. ಉಲ್ಟಾ ಆಗಲ್ಲ. ಅಲ್ಲ, ಅಲ್ಲೂ ಅಷ್ಟೇ ಸರ್, ಗುರುಗಳು ಹೇಳ್ದಂಗೆ ನೀವು ಮಡಕೆನ ಹೊಡಿತೀರಾ, ಮಡಕೆ ನಾಶ ಆಯ್ತಲ್ವಾ? ಮಡಕೆ ನಾಶ ಆಗಿದ್ರಿಂದ ಕಾರಣ ಇದ್ದೇ ಇರುತ್ತೆ. ಅದನ್ನೇ ಹೇಳಿ. ಆರ್ನಮೆಂಟ್ ಹೋದ್ರೆ ಗೋಲ್ಡ್ ಹೋಗ್ಬಿಡ್ತೀನಿ. ಗೋಲ್ಡ್ ಯಾವಾಗ ಹೋಗುತ್ತೆ? ಆರ್ನಮೆಂಟ್ ಹೋಗ್ಬೋದಂತೆ. ಹಗ್ಗ ಕಾಯಿ ಕಾರಣ ಅಲ್ಲೇ ಇಲ್ಲ. ಹಾವು ಕಾರಣ ಹಗ್ಗ ಅಲ್ಲ, ಹಾವು ಕಾರಣ ತಿಳುವಳಿಕೆ. ಹಾವು ನಾಶ ಆಗಲ್ಲ, ತಪ್ಪು ತಿಳುವಳಿಕೆ ನಾಶ ಆಗೋ ತನಕ. ಹಾವು ಹಗ್ಗವನ್ನ ಹಾಗೆ ಎಷ್ಟು ಇಟ್ಕೊಳ್ಳಿ, ಹಾವು ನಾಶ ಆಗಲ್ಲ. ಇಲ್ಲಿ ಹೋಗ್ಬೇಕು. ಓ, ಹಾವಿದೆ ಕಣ್ರಿ, ಕೋತ್ಕೊಂಡ್ಬಿಡಿ ದಬ್ಬಿಟ್ಟು ಇಟ್ಕೊಳ್ಳಿ. ಹಾವಿನ ದಬ್ಬಿದಂಗ ಆಯ್ತಾರ, ಅದೇ ನಾಶ ಆಗ್ಲಿಲ್ಲ. ಇಲ್ಲ, ಕತ್ಲೆ ಆಯ್ತು ನಿಮ್ಗೆ, ಕಾಣಿಸ್ತಾ ಇಲ್ಲ ಅಂದ್ರೆ ಹಾವು ಹೋಗಿದೆ ಅನ್ಸಲ್ಲ ನಿಮ್ಗೆ. ಕಾಣಿಸ್ತಿಲ್ಲ, ನೀವೇ ಹೋಗ್ಬಿಟ್ಟಿದ್ರಿ ನೋಡೋದೆ. ಹಾವು ಹೋಗಿರಲ್ಲ, ಮತ್ ಬಂದ್ರೆ ಕಾಣುತ್ತೆ. ದೂರ ಹೋಗ್ಬಿಟ್ರೆ ಹಾವಿದೆ ಅಂತ ದೂರ ಹೋಗ್ಬಿಟ್ಟಿದ್ರಿ. ನೀವ್ ದೂರ ಬಂದ್ರೆ ನಿಂಗೆ ಕಾಣಲ್ಲ. ಹಾವು ನಾಶ ಆಯ್ತು ಅರ್ಥ ಅಲ್ಲ. ಮತ್ ಬಂದ್ರೆ ಡರ ಐತೆ, ಡರ ಇದೆ, डर आए थे, मेरे डराई थी नसी याद डर लगना ಅಂಟಿ ಬರ್ದ್ರ ಅದು ರೇಟಿಂಗ್ ಅಮ್ಮ ಯಾಕೋ ಒಂದೇ ಸಹಜ ಬಿಡಿದಾರೆ ಸುಮ್ಮನಮ್ಮ. ಇದೇ ಆಗಿಲ್ಲ, ಮೂಮೆಂಟೇ ಇಲ್ಲ. ಇಲ್ಲಪ್ಪ, ಮೂಮೆಂಟ್ ಆಗ್ತಿದ. ಸುಮನಮ್ಮ ಹೇಳಿ. ಹೌದು, ಹಾಗೆ ಇಂಟರ್ನೆಟ್ ಇದಾಗ ಕೊಲಾಪ್ಸ್ ಆಗಿದ್ಯಾ? ಸುಮಾ ಅವ್ರೆ, ಕೇಳಿಸ್ತಾ ಇದ್ಯಾ? ಏನು ಮಾತಾಡ್ತಾ ಕೇಳಿಸ್ತಾ ಇದೆ. ಯಾಕೆ, ಏನಾಯ್ತು? ಹಿಂಗೆ ನಿಂತ್ಬಿಟ್ರಿ ಇವಾಗ. ಆಮೇಲೆ ಹಂಗೆ ನಿಂತ್ಬಿಟ್ರು ಬಂದವರು. ವಾಟ್ ಹ್ಯಾಪನ್? ಗೇಟ್ ಹ್ಯಾಪನ್? ಅದನ್ನ ತೆಗಿಬೇಕಂದ್ರದಲ್ಲ. ಅಲೋ ಪಾರ್ಟಿಸಿಪೇಟ್ ಟು ಅಲ್ಟಿಮೇಟ್ ಎಲ್ಲೋ ಹೋಗಿದಾರಲ್ವಾ? ಸುರೇಖಮ್ಮನ್ ಕೇಳಿ, ಒಳ್ಳೆ ಕೇಳಿಸ್ತಾ ಇದೆ. ಸುರೇಖಮ್ಮ ಕೇಳಿಸ್ತಾ ಇದ್ಯಾ?
ಯಾರು ಏನು ಕೇಳಿಸ್ತಾನೆ ಇಲ್ಲ ಕಡೆ, ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ಸುರೇಖಾ ಅವ್ರು ಬಂದ್ರು. ಕೇಳಿಸ್ತಾ ಇದೆಯಾ ಸುರೇಖಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಬರ್ಕೊಳ್ತಾ ಇದ್ದೀರಾ? ನಿಮ್ದು ಮ್ಯೂಟ್ ತೆಕ್ಕೊಳಕ್ಕಾಗುತ್ತಾ ನೋಡಿ? ಆಗಲ್ವಾ? ಇವಾಗ ಆಗಲ್ಲ. ಆಯ್ತಲ್ಲ, ಈಗ ಆಯ್ತು. ಮಾತಾಡಿಮ್ಮ. ಕೇಳಿಸ್ತಾ ಇದೆ ಗುರುಗಳೇ. ವಾಯ್ಸ್ ಬರ್ತಾ ಇಲ್ಲಪ್ಪ ಯಾಕೋ. ಕೇಳಿಸ್ತಾ ಇದೆ ನಿಮ್ಗೆ? ಈಗ ಬಂತು. ನಮ್ಮ ಪ್ಯಾರಿಸ್ ಗುಬ್ಬರದಿಂದ ಬಂದ ರಾಜ ವೈಭೋಗ. ಹೋಗೋಣ. ಪ್ರಪಂಚ ನಾಶದಿಂದ ಬೇರೆಕ್ಕೆ ಕಾರಣವಾದ ನಾಶವಾಗತ್ತೆ ಅಂತೀನಿ ಅಂತಂದ್ರೆ, ಆಗುವುದರಿಂದ ಆ ಭೇದಕ್ಕೆ ಕಾರಣವಾದದ್ದು ನಾಶವಾಗತ್ತೆ ಎಂದು ಹೇಳುತ್ತೇನೆ ಎಂದರೆ ಅದು ಸರಿಯಲ್ಲ. ಪ್ರಪಂಚ ನಾಶವಾಗುವುದರಿಂದ ಭೇದವೆಲ್ಲ ನಾಶವಾಗುತ್ತದೆ ಎಂದು ಹೇಳುತ್ತೇನೆ ಎಂದರೆ ಇಟ್ ಈಸ್ ರಾಂಗ್. ಅದು ಸರಿಯಲ್ಲ, ತಪ್ಪು. ಹೇಗಿದೆ? ಕಾರ್ಯನಾಶವಾದ್ರೆ ಕಾರಣ ಎಲ್ಲೂ ನಾಶವಾಗುವುದು ಕಂಡಿಲ್ಲ. ಕಾರ್ಯನಾಶವಾದ ಮಾತ್ರ ಕಾರಣ ಯಾಕೆ ನಾಶ ಆಗ್ಬೇಕಾ? ಅವನಿಗೇನಾಗಿದೆ? ದಾಡಿ ಇರಕ್ಕೆ ಅವನಿರ್ಬೋದಲ್ಲ. ಗಡಿಗೆ ಹೋದೆ ಮಣ್ಣು ನಾಶ ಆಗ್ಬೇಕಾ? ಬಳೆ ಹೋದೆ ಚಿನ್ನ ನಾಶ ಆಗ್ಬೇಕಾ? ನಿಮ್ಮ ಸಾಧ್ಯ. ಕಾರಣ ನಾಶವಾಗುವುದು ಎಲ್ಲೂ ಇಲ್ಲ, ಕಂಡಿಲ್ಲ ಅಂತ. ಎಲ್ಲೂ ಇಲ್ಲ ಅಂದ್ರೆ ಕಾರಣಸ್ಯಾಪ್ಯ ವಿದ್ಯಾಯಾಃ ವಸ್ತುಬೋಧಾದ್ ವಿನಾಶತಃ ಯತೋತೋ ವಿದ್ಯಾನಾಶಾರ್ಥಂ. ಯತೋತೋ ಇಲ್ವಾ? ತೋ ಹಬ್ಬಕೋ. ಯತೋತೋ ವಿದ್ಯಾನಾಶಾರ್ಥಂ ಪ್ರಪಂಚ ಪ್ರವಿಲಯೋ ಅಫಲಃ. ಯತೋತಃ, ಯತಃ ಅತಃ, ಯತೋತಃ. ಬರೀ ಯತಃ ಇದ್ರೆ ಅರ್ಥದಲ್ಲಿ ಏನ್ ವ್ಯತ್ಯಾಸ? ಅದ ಅತಃ ಇದು ಹೇತು ಆಗಲ್ಲ. ಯಸ್ಮಾತ್ ಅತಃ ಅವಿದ್ಯಾನಾಶಾರ್ಥಂ ಕಿಂಕರಣೀಯ ಪ್ರಪಂಚ ಪ್ರವಿಲಯಃ ಕರಣೀಯಃ ಸಹ ಅಫಲಃ. ಅರ್ಥಃ ಇತ್ಯರ್ಥಃ. ಕಾರಣಸ್ಯಾಪ್ಯ ವಿದ್ಯಾಯಾಃ ವಸ್ತುಬೋಧಾದ್ ವಿನಾಶತಃ ಯತೋತೋ ವಿದ್ಯಾನಾಶಾರ್ಥಂ ಪ್ರಪಂಚ ವಿಲಯೋ ಅಫಲಃ. ಕಾರಣಸ್ಯ ಅಪಿ ಅವಿದ್ಯಾಯಾಃ ವಸ್ತುಬೋಧಾತ್ ವಿನಾಶತಃ ಯತೋತಃ. ಅಪ್ಪಿ ಪಡಣವಾ? ಯತಃ ಅತಃ ಅವಿದ್ಯಾನಾಶಾರ್ಥಂ ಪ್ರಪಂಚ ವಿಲಯಃ ಅಫಲಃ. ಅವಿದ್ಯಾಯಾಃ ಕಾರಣಸ್ಯ ವಸ್ತುಬೋಧಾದ್ ಅವಿದ್ಯಾಯಾಃ ವಸ್ತುಬೋಧ ವಿನಾಶ. ಕಾರಣವಾಗಿರ್ತಕ್ಕಂಥ ಅವಿದ್ಯೆಯು ವಸ್ತುಬೋಧದಿಂದ ನಾಶವಾಗಲಾಗಿ. ಯಾವುದಕ್ಕೆ ಕಾರಣ? ಅವಿದ್ಯೆ ದ್ವೈತ ಪ್ರಪಂಚ ತೋರಕ್ಕೆ. ದ್ವೈತ ಪ್ರಪಂಚ ತೋರಕ್ಕೆ ಕಾರಣವಾಗಿರುವ ಅವಿದ್ಯೆಯು ವಸ್ತುಜ್ಞಾನದಿಂದ ನಾಶವಾಗಲಾಗಿ. ಯಾವ ವಸ್ತು? ಪರಮಾರ್ಥ ವಸ್ತು, ಪರಬ್ರಹ್ಮ ವಸ್ತು. ದ್ವೈತ ಪ್ರಪಂಚವು ತೋರುವುದಕ್ಕೆ ಕಾರಣವಾಗಿರುವ ಅವಿದ್ಯೆಯು. ಬರ್ಕೊಳ್ಳಿ. ಯಾವ ಕಾರಣದಿಂದ? ಯಾವ ಕಾರಣದಿಂದ ದ್ವೈತ ಪ್ರಪಂಚವು ತೋರುವುದಕ್ಕೆ ಕಾರಣವಾದ ಅವಿದ್ಯೆಯು ಯಾವ ಕಾರಣದಿಂದ ದ್ವೈತ ಪ್ರಪಂಚವು ತೋರುವುದಕ್ಕೆ ಕಾರಣವಾದ ಅವಿದ್ಯೆಯು ವಸ್ತುಬೋಧ ಪರಮಾರ್ಥ ವಸ್ತುವಿನ ಅರಿವಿನಿಂದ ನಾಶವಾಗುತ್ತದೆಯೋ, ವಸ್ತುವಿನ ಪರಮಾರ್ಥ ವಸ್ತುವಿನ ಅರಿವಿನಿಂದ ನಾಶವಾಗುತ್ತದೆಯೋ, ಆದ್ದರಿಂದ ಅವಿದ್ಯಾ ನಾಶ ಮಾಡಿಕೊಳ್ಳುವುದಕ್ಕಾಗಿ ಪ್ರಪಂಚ ಪ್ರಲಯ ಮಾಡಿಕೊಳ್ಳುವುದು ಅನ್ನೋದು ವ್ಯರ್ಥವೇ ಸರಿ. ದಂಡ ಬೇಕಿಲ್ಲ. ಪ್ರಪಂಚ ಪ್ರಲಯ ಮಾಡ್ಕೊಳ್ತೀನಿ ಅಂತ ಹೇಳಿ ಅವಿದ್ಯಾನಾಶಕ್ಕಾಗಿ ಪ್ರಪಂಚ ಪ್ರಲಯ ಮಾಡ್ಕೊಳ್ಬೇಕಾಗಿಲ್ಲ. ಅವಿದ್ಯಾನಾಶಕ್ಕಾಗಿ ವಿದ್ಯೆ ಮಾಡ್ಕೊಂಡ್ರೆ ಸಾಕು. ಚೆನ್ನಾಗಿದೆ ಶ್ಲೋಕಗಳು ಅಲ್ವಾ? ಸರಳವಾಗಿದೆ, ಸುಲಭವಾಗಿದೆ, ಎಫೆಕ್ಟಿವ್ ಆಗಿದೆ, ಬಹಳ ಪಿಯರ್ಸ್ ಆಗಿದೆ, ಹೃದಯಕ್ಕೆ ಚುಚ್ಚುವಂತ ಮೊಟ್ಟುವಂತ ಇದೆ, ಹೃದಯಂಗವಾಗಿದೆ, ಅಪ್ಯಾಯಮಾನಕರವಾಗಿದೆ. 78 ಹೇಳ್ಬೇಕು. ವಾಲ್ಮೀಕಿ ರಾಮಾಯಣದ ಅಂತ ಪಟ 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 ಹೇಳ್ತಾ ಹೋಗ್ಬೇಕು. ವರ್ಣನೆ ಮಾಡ್ಕೊಂಡು ಹೋಗ್ಬೇಕು.
ಪರಮಾತ್ಮ ವಸ್ತುವಿನ ಆರೋಗ್ಯದಿಂದ ಪರಮಾತ್ಮ ವಸ್ತುವಿನ ಅರಿವಿಂದ ನಾಶವಾಗುವುದರಿಂದ ಅವಿದ್ಯೆಯನ್ನು ನಾಶಪಡಿಸುವುದಕ್ಕೆ, ನಾಶ ಮಾಡಿಕೊಳ್ಳುವುದಕ್ಕೆ ವಿದ್ಯಾನಾಶಕ್ಕಾಗಿ ಪ್ರಪಂಚದ ಪ್ರವಿಲಯವು ನಿಷ್ಫಲವು, ವ್ಯರ್ಥವು. ಹೊತ್ತ ಬಂದ್ಬಿಟ್ರು 400ಗೆ, ಇನ್ನು 92 ಆಗಲ್ಲ, 800 ಡನ್ 400. ನಾಳೆಗೆ 400 ಅಡ 500, 600, 700, 800, 900 ಆಯ್ತು. 900 ಆಯ್ತು. ಇಷ್ಟ ಇನ್ನು ಇಷ್ಟು ಇಲ್ಲ. ಇದಂತ ಒರೇ ವಾಲ್ಯೂಮ್ ಆಯ್ತು. ಸಂಬಂಧ ವಾರ್ತಿಕೋ ಪ್ಲಸ್ ಮುದುಕಾಂಡ 2 ಅಂದೆ, ಅದು ಮುನಿಕಾಂಡ 2వ ವಾಲ್ಯೂಮ್. ಉಳ್ಕೊಂಡು ಹಾಮ ಉಳ್ಕೊಂಡಿದ್ರು ಹಾಮ ಮುದುಕ ಮುಷ್ಕಿಂದ ಪ್ಲೀಸ್ ಕೀಪ್ ಇನ್ ಯುವರ್ ಹೌಸ್. ಅಯ್ಯಾದು ಬಾದರಿ ನೋಡಿಪ್ಪ, ಪುಸ್ತಕ ಇಟ್ಕೊಳ್ಳಿಂದ ಬೇಡ ಅಂತಾರೆ. ಏನ್ ಹೇಳ, ಸರಸ್ವತಿ ಬರ್ತೀನಿ ಇಂದ ಬೇಡ ಬೇಡ ಅಂತಾರೆ. ಹೀಗೂ ಉಂಟೆ ಲೋಕದಲ್ಲಿ ಎಲ್ಲ. ಬರ್ರಿ ಬರ್ಲಿ ಬರ್ಲಿ ಸರಸ್ವತಿ ಕಾಯ್ತಾರೆ. ಬೇಡ 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 ಹೋಗು ಅಂತ ಇದ್ದಾರೆ. ಸಂಸಾರ ಆಗಿದೆ. ಆ ಸಂಸಾರ ಆಗಿದೆ. ಜ್ಞಾನ ಬಿಡಿದೆ, ಬೇಕಿಲ್ಲ. ಪುಸ್ತಕದ ಏನಾಗಬೇಕಾಗಿದೆ, ಮಸ್ತಕದಲ್ಲಿದೆ ಸಾಕು ಅಂತ ಅವ್ರದ್ದು. ಪುಸ್ತಕದಲ್ಲಿದೆ ಏನು ಪ್ರಯೋಜನ ಇಲ್ಲ ಅಂತ. ಆಗ್ಲಿ. ರಜ್ಜು ಜ್ಞಾನಾಧಿ ಸರ್ಪಾದಿ ಪ್ರಪಂಚ ವಿಲಯೋ ಯತಹೋ ಸರ್ಪಾಭಾಸಲಯೇ ಪೀಯಂ ರಜ್ಜುಸ್ತಮಸಿ ಸೇಕ್ಷ್ಯತೆ. ನೇಕ್ಷ್ಯತೆ ರಜ್ಜುಜ್ಞಾನಾರ್ಥಿ ಸರ್ಪಾದಿ ಪ್ರಪಂಚ ವಿಲಯೋ ಯತಃ ಸರ್ಪಾಭಾಸಲಯೇ ಪೀಯಂ ರಜ್ಜುಸ್ತಮಸಿ ನೇಕ್ಷ್ಯತೆ. ರಜ್ಜುಜ್ಞಾನಾತ್ ಹಿ ಸರ್ಪಾದಿ ಪ್ರಪಂಚ ವಿಲಯಃ ಸರ್ಪಾದಿ ಪ್ರಪಂಚ ವಿಲಯಃ ಯತಃ ಸರ್ಪಾಭಾಸಲಯೇ ಅಪಿ ಇಯಂ ರಜ್ಜುಃ ತಮಸಿ ನ ಈಕ್ಷ್ಯತೆ. ರಜ್ಜು ಜ್ಞಾನ, ರಜ್ಜುನ ಹಗ್ಗ. ರೋಪ್ ತಿಳ್ಕೊಬೇಕು, ಸ್ನೇಕ್ ಹೋಗೋದಕ್ಕೆ. ರೋಪ್ ಜ್ಞಾನ ಆಗಿದ್ರೆ ಸ್ನೇಕ್ ಹೋಗಲ್ಲ. ಇಲ್ರಿ, ರಜ್ಜು ಜ್ಞಾನದಿಂದಲವೇ ಸರ್ಪಾದಿ ಪ್ರಪಂಚ. ಅಂದ್ರೆ ಸರ್ಪ, ಅದಕ್ಕೆ ಹೆಡೆ, ಅದಕ್ಕೆ ಬಾಲ, ಅದು ಸುತ್ಕೊಂಡಿದೆ, ಅದ ಪ್ರಪಂಚ. ಪ್ರಪಂಚ ಅಂದೇನೋ ವಿವರಣೆ ಅಂತ. ಎಕ್ಸ್ಪ್ಲೈನಿಂಗ್ ವಿವರಣೆ ಪ್ರಪಂಚ ಅಂತಾರೆ. ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲೈನ್ ಮಾಡ್ತೀವಲ್ಲ, ನೋಡಿ. ಪಚಿ ವಿಸ್ತಾರ ಧಾತು ಪಂಚತೆ. ಪ್ರಪಂಚ ಅಂದೇನೋ ಅದರ ವಿವರಣೆ. ಹಾಗೆ ಪ್ರಪಂಚ, ಇದು ಪ್ರಪಂಚ ಅಂದ್ರೆ ವಿವರಣೆಯೇ. ಚೆನ್ನಾಗಿ ಹೇಳ್ತಾರೆ ನೋಡಿ. ರಜ್ಜು ಹಗ್ಗದ ಹಗ್ಗದ ಜ್ಞಾನದಿಂದಲಲ್ಲವೇ, ಹಗ್ಗದ ಜ್ಞಾನದಿಂದಲ್ಲವೇ ಬರ್ಕೊಳ್ಳಿ. ಹಗ್ಗದ ಜ್ಞಾನದಿಂದಲ್ಲವೇ ಹಾವೇ ಮುಂತಾದ ಪ್ರಪಂಚವು ಕರಗುತ್ತದೆಯೋ, ಯಾವ ಕಾರಣದಿಂದ ಕರಗುತ್ತದೆಯೋ, ಯಾವ ಕಾರಣದ ರಜ್ಜು ಜ್ಞಾನದಿಂದ ಹಗ್ಗಾದ ಪ್ರಪಂಚವು ಆಗುತ್ತದೆಯೋ, ಅದು ಜ್ಞಾನವೂ ಅವಶ್ಯಕತೆಯೋ. ಅದಕ್ಕೆ ಜ್ಞಾನ ಅವಶ್ಯ. ಜ್ಞಾನ ಅವಶ್ಯಕತೆ, ಜ್ಞಾನ ಬೇಕು. ಯಾಕಂದ್ರೆ ತಮಸಿ ಸರ್ಪಾಭಾಸಲಯೇಪಿ ರಜ್ಜು, ಈ ಹಗ್ಗ ಏನು ಕಾಣೋದೇ ಇಲ್ಲ. ಕತ್ತಲೆಯಲ್ಲಿ ಹಾವಿರಂತೆ ತೋರ್ತಾ ಇರೋದು ಲಯವಾಗಿರುತ್ತೆ. ಆದ್ರೆ ರಜ್ಜು ಕಾಣಲ್ಲ, ರಜ್ಜು ಜ್ಞಾನವೂ ಆಗಿರಲ್ಲ. ಆದಿನ ಮಾತಿಗೆ ಭಯ ಹೋಗಲ್ಲಪ್ಪ. ಮಗ ರೂಮಲ್ಲಿ ಒಂದು ಹಗ್ಗ ಬಿದ್ದಿದೆ, ಹಾವು ಅಂತ ಅಂದ್ಕೊಂಡ, ಲೈಟ್ ಹೋಗ್ಬಿಡ್ತು, ಕತ್ಲೆ ಬಿಡ್ತು, ಹಗ್ಗವೂ ಕಾಣ್ತಾ ಇಲ್ಲ, ಭಯ ಹೋಗ್ಬಿಡ್ತೋ. ಅದೇ ಬಾಲ್ ಹಾಕೊಂಡ್ಬಿಡ್ತಾನೆ, ಒಳಗಲ್ಲಿ ಹೊರಗೆ ಬಂದ್ಬಿಡುತ್ತೋ ಅಂತ ಹೇಳಿ ಬಿಗೆ ಬಾಲ್ ಹಾಕೊಂಡು ಸಂದಿಗಿದ್ದಿ ಇದೆ, ಅದಕ್ಕೆ ನಾವು ತುಡುಕಿ ಬಟ್ಟೆ ಗಿಟ್ಟೆ ತುಡುಕಿ ಬರ್ದಿರ ಹಾಗೆ ಹಾಲಲ್ಲೆಲ್ಲ ಮಲ್ಕೊಳ್ತಾರೆ. ನಾಳೆ ಹಾವಾಡಿಗೆ ಕರೆಸಿ ತೆಗಿಸಿ ಮಾಡಿಸಿ ಕರ್ಗ ಮಾಡೋಣ ಅಂತ. ನಾಳೆ ಬೆಳಕಾದ್ರು ಕಾಯ್ತಾ ಇರ್ತಾರೆ. ಭಾಗ ತೆಗಿಬೇಡಿ, ಬೀಗ ಹಾಕ್ಬಿಡ್ತಾರೆ ರೂಮಿಗೆ. ನೀವು ಬೀಗ ಹಾಕಿ ಆ ಸಂಧಿ ಪಂದಿ ಇಲಿ ಕೊಡ್ದಿದ್ರೆ ಅದಕ್ಕೆ ಚೀಲ ಗೀಲ ಬಟ್ಟೆ ತುಡುಕ್ಬಿಟ್ಟು ಅಲ್ಲಿ ಬಂದ್ಬಿಡುತ್ತಲ್ಲ ಅಂತ ಟೈಟ್ ಮಾಡಿರ್ತಾನೆ. ಮಾನೆ 9 ಗಂಟೆ ಆಮೇಲೆ ಕಳಿಸ್ತಾ ಮಾಡ್ತಾನೆ. ಅವನು ಕೋಲು ಗಿಲು ಎಲ್ಲ ತಗೊಂಡ್ಬರ್ತಾನೆ, ಬ್ಯಾಟ್ರಿ ಗಿಟ್ರಿ ತಗೊಂಡ್ಬರ್ತಾನೆ. ಬೀಗ ತೆಗೆದು ಒಳಗೆ ಹೋಗ್ತಾನೆ. ನೋಡ್ತಾನೆ, ಎಲ್ಲಿ ಸ್ವಾಮಿ ಹಾವು ಇಲ್ಲ, ಅಲ್ಲ ಸ್ವಾಮಿ ಇದು ಹಗ್ಗ ಸ್ವಾಮಿ. ಹೌದೇ, ಅಲ್ಲಿಗೆ ಆಯ್ತು ಟೋಪಿ. ದುಡ್ಡು ಕೊಡ್ಬೇಕು ಅವನಿಗೆ. ಯಾರಿಗೆ? ಸುಮ್ನೆ ಬರ್ತಾನ ಸ್ವಾಮಿ ದುಡ್ಡು ಕೊಡೋದಿಗೆ ಅಂತಾನೆ. ದುಡ್ಡು ಬೇರೆ ಭಯ, ದುಡ್ಡು ಖರ್ಚು, ರಾತ್ರಿಯೆಲ್ಲ ನಿದ್ದೆ ಇಲ್ಲ, ಟೆನ್ಷನ್ನು, ಎಷ್ಟು ಬಿಚ್ಚಾಕಿದ ಅನರ್ಥ ಅಲ್ವಾ. ಯಪ್ಪ
ಹೆಚ್ಚಾಗಿರೋ ಬಹಳ ಕಷ್ಟಪ್ಪ, ತುಂಬಾ ಕಷ್ಟ. ಎಲ್ಲಾ ಅನರ್ಥವೂ ಅದರಿಂದಾನೆ. ಸರ್ವಾನರ್ಥ ಹೇತು, ಸರ್ವಾನರ್ಥ ಹೇತು. ನಿತ್ಯ ಜ್ಞಾನನೇ ಅದೇ ಇರೋದು, ಎಲ್ಲರಲ್ಲೂ ಅದರದೇ ಕ್ಷೇತ್ರ. ಯಾವ ಕಾರಣದಿಂದ ಹಗ್ಗದ ಜ್ಞಾನದಿಂದ ಸರ್ಪಾದಿ ಪ್ರಪಂಚ ವಿಧವಾಗುತ್ತದೆಯೋ, ಮತ್ತೆ ಹಾವಂತ ಕಳೆಗೆ ನೀನು ಮಾಡ್ಬೇಕಾಗಿಲ್ಲ. ಆಫ್ಟರ್ ದೆನ್ ಏನಾದ್ಮೇಲೆ ರಜ್ಜು ಜ್ಞಾನ ಆದ್ಮೇಲೆ ಇನ್ನೇನು ಹಾವು ಅಲ್ಲ ಕೈ ಏನು ಮಾಡ್ಬೇಕಾಗಿಲ್ಲ. ಆದರೆ ಕತ್ತಲೆಯಲ್ಲಿ ಸರ್ಪಾಭಾಸವು ಲಯವಾಗಿದ್ದರೂ ಹಗ್ಗವೂ ಕಾಣಲ್ಲ. ಹಗ್ಗ ಕಾಣದೆ ಅದು ಪ್ರಯೋಜನ ಇಲ್ಲ, ಹಗ್ಗ ಕಾಣಬೇಕು ಹಾವು ಹೋಗೋದಕ್ಕೆ. ಹಗ್ಗ ಪ್ರಪಂಚ ಕಾಣ್ತಾ ಇದ್ ಬ್ರಹ್ಮ ಗೊತ್ತಾಗ್ಬೇಕೆ ಹೊರತು ಪ್ರಪಂಚವೇ ಕಾಣದೆ ಹೋದ್ರೆ ಪ್ರಪಂಚದ ಹಾವು ಹೋಗಲ್ಲ. ಆಭಾಸ ಲಯವಾಗಿರುತ್ತೆ. ಇದು ಪ್ರಪಂಚ ಅನ್ನೋದು ರಜ್ಜು, ಆ ರಜ್ಜು ಜ್ಞಾನ ಆಗ್ಬೇಕು. ಪ್ರಪಂಚ ಕಾಣುತ್ತಿದ್ದು ಅಲ್ಲಿ ಬ್ರಹ್ಮ ರಜ್ಜು, ರಜ್ಜು ಸ್ಥಾನ ಬ್ರಹ್ಮ ಇದ್ದು ಆ ಪ್ರಪಂಚ ಹಾವು. ಪ್ರಪಂಚ ಅನ್ನೋ ಹಾವನ್ನ ಪ್ರಪಂಚಾಸ್ಪದವಾದ ಬ್ರಹ್ಮಜ್ಞಾನದಿಂದ ಪ್ರಪಂಚಾಭಾಸ ತೆಗೆದುಹಾಕ್ಬೇಕು. ಈ ಅಧ್ಯಾರೋಪನೂ ಹೇಳ್ಬೋದು. ಅಧ್ಯಾರೋಪನು ತಪ್ಪಲಿಕ್ಕೆ ಇಂಪಾಸಿಬಲ್. ಪ್ರಪಂಚ ಹಾವಂತೆ, ಅಲ್ಲಿ ಅದಕ್ಕೆ ಆಸ್ಪದವಾದ ಚೈತನ್ಯ ಅರಿವು ಇರುವು ಅದು ಬ್ರಹ್ಮ, ಅದು ಆಧಾರ. ಅದರ ಜ್ಞಾನದಿಂದ ಆ ತೋರಿಕೆ ಹೋಗುತ್ತೆ. ಇಲ್ಲಿ ನಿದ್ದೆ ಮಾಡ್ಬಿಟ್ರೆ ಆಸ್ಪದ ಜ್ಞಾನವೂ ಇರಲ್ಲ, ಪ್ರಪಂಚಕ್ಕೆ ಆಸ್ಪದವಾದ ಚೈತನ್ಯ ಜ್ಞಾನವೂ ಇರಲ್ಲ. ಕತ್ತಲೆಯಲ್ಲಿ ಹೇಗೆ ಹಾವು ತೋರಲ್ಲ ಅನ್ನೋದು ಹಗ್ಗವೂ ಕಾಣಲ್ಲ. ಹಗ್ಗವೂ ಕಾಣಲು ಪ್ರಯೋಜನ ಇಲ್ಲ, ಹಗ್ಗ ಕಾಣಬೇಕು, ಹಾವು ಮರೆಯಾಗಬೇಕು, ಅದು ಬ್ರಹ್ಮ ಗೊತ್ತಾಗ್ಬೇಕು, ಪ್ರಪಂಚ ಬಾಧೆ ಆಗ್ಬೇಕು, ಅದು ಮೋಕ್ಷವೇ ಹೊರತು ಹಗ್ಗವೂ ಕಾಣ್ತಿಲ್ಲ ಹಾವು ಕಾಣ್ತಿಲ್ಲ ಅಂದ್ರೆ ಹೆದರಿಕೊಳ್ಳಿಲ್ಲ. ಚೆನ್ನಾಗಿದೆ ದೃಷ್ಟ ಆಯ್ತಾ ಅಲ್ವಾ? ಸೂಪರ್ ಆಗಿದೆ ವಿಚಾರ, ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಬರೀ ಪ್ರಪಂಚ ಕಾಣ್ಲಿಲ್ಲ ಅಂದ್ರೆ ಆಗಲಿಲ್ಲ. ಪ್ರಪಂಚಕ್ಕೆ ಆಸ್ಪದವಾದ ಆಧಾರವಾದ ಚೈತನ್ಯದ ಅರಿವಾದರೆ ಪ್ರಪಂಚ ಬಾಧೆ ಆದರೆ ಮೋಕ್ಷ. ಬರೀ ಪ್ರಪಂಚ ಪ್ರವಿಲಯದಿಂದ ತತ್ವ ಗೊತ್ತಾಗಲ್ಲ ಅಂತ ನೋಡಿ. ದೃಷ್ಟಾಂತ ಹೇಳ್ಕೊಟ್ರು ನೋಡಿ. ಕತ್ತಲೆಯಲ್ಲಿ ಸರ್ಪಾಭಾಸ ತೋರದೆ ಹೋದ್ರು ರಜ್ಜು ತೋರಲ್ಲ. ದೇರ್ ಇಸ್ ನೋ ಯುಟಿಲಿಟಿ, ಅಲ್ಲಿ ಏನು ಪ್ರಯೋಜನ ಇಲ್ಲ, ಉಪಯೋಗ ಇಲ್ಲ. ಬರ್ಕೊಂಡ್ರ ಸರ್? ಸರ್ಪಭಾಸವು ಲಯವಾದರೆ, ಆದ್ರೆ ಕತ್ತಲೆಯಲ್ಲಿ ಸರ್ಪಭಾಸವು ಲಯವಾದರೂ ರಜ್ಜುವು ಕೂಡ ಕಾಣುವುದಿಲ್ಲ. ರಜ್ಜುರಪಿ ನಯನೇಕ್ಷತೆ. ಸರ್ಪವೆಂಬ ಅಜ್ಞಾನವು ಅಂತ, ಸರ್ಪವೆಂಬ ತೋರಿಕೆ. ಸರ್ಪಾಭಾಸ ಸರ್ಪ ತೋರಿಕೆ. ಪ್ರಪಂಚದ ಅಧಿಷ್ಠಾನ ಏನು ಅರಿವಿದೆ ಇದು ಆಗೋದ್ರಿಂದ ನಮ್ಗೆ ಇದು ಒಂದ್ ಸೈಡ್ ಆಯ್ತು ಅಂತ ಒಪ್ಕೊಂಡ್ರುನು, ಈ ಪ್ರಪಂಚ ಲಯ ಮಾಡ್ಬಿಟ್ರಿ ಅಂತ ಆದ್ರು ಜ್ಞಾನ ಆಗಿಲ್ವಲ್ಲ, ಅದನ್ನ ಹೇಳ್ತಾ ಇದಾರೆ. ಒಂದ್ ವೇಳೆ ಒಪ್ಕೊಂಡ್ವಿ, ಆಯ್ತು ನಿಮಗೆ ಪ್ರಪಂಚ ಲಯವಾಯ್ತು ಅಂತ ಇಟ್ಕೊಳ್ಳಿ, ಪ್ರಪಂಚ ಲಯ ಆದ್ರೂ ಸತ್ಯ ಏನು ಅನ್ನೋದು ಇನ್ನೂ ಗೊತ್ತಾಗಿಲ್ವಲ್ಲ. ಅದ್ರ ಬೇಸಿಸ್ ಏನು? ಅದ್ರ ಬೇಸಿಸ್ ಏನು ಅದನ್ನೇ ಹೇಳ್ತೀಯಾರ. ಸರ್ಪ ಹಾವು ಒಂದ್ ವೇಳೆ ಲಯ ಆದ್ರೂ ಆ ಕತ್ಲಲ್ಲಿ ಆ ಹಗ್ಗನೂ ಕಾಣಲ್ಲ, ಎಲ್ಲ ಲೈವ್ ಹೋಯ್ತಲ್ಲ. ಸೊ ಲೈವ್ ಆದ್ಮೇಲೆ ಏನು ತೋರಲ್ವಲ್ಲ, ಸೊ ಅದಕ್ಕೆ ಆಧಾರ ಏನು ಅನ್ನೋದು ಗೊತ್ತಾಗಲ್ಲ ಅಂತ ಇದಾರೆ. ಏನಾಯ್ತು? ಲಯನಿಷ್ಠೆ ಪ್ರಮಾಣೇನು ವಸ್ತುಗೋಚರ ಭೇದತಃ. ಲಯನಿಷ್ಠೆ ಪ್ರಮಾಣೇನೋ ವಸ್ತುಗೋಚರ ಭೇದತಃ. ಅಥ ವಸ್ತುನಿ ಸನ್ಮಾನಂ ನ ಲಯೇ ಸ್ಯಾನ್ನ ಚ ದ್ವಯೇ. ವಸ್ತುನಿ ತನ್ಮಾನಂ ನ ಲಯೇ ಸ್ಯಾತ್ ನ ಚ ದ್ವಯೇ. ಲಯನಿಷ್ಠೆ ಪ್ರಮಾಣೇನೋ ವಸ್ತುಗೋಚರ ಭೇದತಃ. ಅಥ ವಸ್ತುನಿ ತನ್ಮಾನಂ ನ ಲಯೇ ಸ್ಯಾತ್ ನ ಚ ದ್ವಯೇ. ಲಯನಿಷ್ಠೆ ಪ್ರಮಾಣೆ ನಹ, ನಹನೋ ನೋನೇನೋ ಒಳ್ಳೇದು? ನೋ ಅಂತ ಇರ್ಬೇಕು, ನಿಷೇಧ ಇರ್ಬೇಕು. ನೋ ನಹ ವಿಸರ್ಗ. ನಹ ವಸ್ತು ವಸ್ತುಗೋಚರ ಭೇದತಃ. ಅಥ ವಸ್ತುನಿ ತತ್ ಮಾನಂ ನ ಲಯೇ ಸ್ಯಾತ್ ನ ಲಯೇ ನ ಲಯೇ ಸ್ಯಾತ್ ನ ಚ ದ್ವಯೇ. ಪ್ರಮಾಣೆ ಲಯನಿಷ್ಠೆ, ಪ್ರಮಾಣದ ಅರಿವು ಲಯದಲ್ಲಿ ನಿಷ್ಠವೋ ವಸ್ತುವಿನಲ್ಲಿ ನಿಷ್ಠವೋ? ಅರಿವು ಲಯದಲ್ಲಿ ಕಾಣದೇ ಇರೋದು ಒಂದು ಕೊನೆಗಾಣತ್ತೋ ಅಥವಾ ವಸ್ತು ಗೋಚರದಿಂದ ಇದಾಗತ್ತೋ? ಪ್ರಮಾಣಕ್ಕೆ ವೇದ ಪ್ರಮಾಣ ಅಂತ ಕಿಟ್ಟವಲ್ಲ. ವೇದ ಪ್ರಮಾಣವು
ಲಯನಿಷ್ಠವಾದದ್ದಾದ್ರೆ ಪ್ರಪಂಚ ಲಯ ಮಾತ್ರಕ್ಕೆ ಅಂತ ಅದಾದ್ರೆ ಅವಾಗ ನಮ್ಗೆ ವಸ್ತುಗೋಚರ ಆಗ್ಬಾರ್ದಾಯ್ತು. ಅದರಿಂದ ವಸ್ತು ಗೋಚರವಾಗಲ್ಲ, ವಸ್ತುಗೋಚರ ಆಗಬಾರ್ದಾಗಿತ್ತು ಅಂತಾನೆ. ಆಗ್ಬಾರ್ದಾಗಿತ್ತು. ನಮಗೆ ವಸ್ತುಗೋಚರ ಭೇದತಃ ಕಿಂ ನ ಪ್ರತಿಭಾತಿ ಇತಿ. ವಸ್ತುಭೇದತಃ ಭಾಯತೆ. ಅಥವಾ ವಸ್ತುವಿನಲ್ಲಿ ನಿಷ್ಠವಾದರೆ ಆ ವಸ್ತುವಿನಲ್ಲಿ ಆ ತನ್ಮಾನ ಅದು ಲಯದಲ್ಲಿ ಅಲ್ಲ ಅಂತ ಆಗತ್ತೆ. ಅದು ನಚ ದ್ವಯ ಎರಡರಲ್ಲೂ ನಿಷ್ಠ ಅಂತ ಆಗೋಲ್ಲ. ವಸ್ತುನಲ್ಲೂ ನಿಷ್ಠ, ಲಯದಲ್ಲೂ ನಿಷ್ಠ. ಒಂದು ಪ್ರಮಾಣ ಒಂದಕ್ಕೆ ಮಾತ್ರ. ಶಾಸ್ತ್ರಜ್ಞಾನ ಬ್ರಹ್ಮದಲ್ಲಿ ನಿಷ್ಠವಾಗಿದೆಯೋ, ಪ್ರಪಂಚದಲ್ಲಿ ಕರಗಿಸೋದು ನಿಷ್ಠವಾಗಿದೆಯೋ? ಶಾಸ್ತ್ರ ಇದೆ, ತತ್ವಮಸಿ ವಾಕ್ಯ, ಅದು ಅಹಂ ಬ್ರಹ್ಮಾಸ್ಮಿ ವಾಕ್ಯ. ಬ್ರಹ್ಮಸ್ವರೂಪ ತಿಳಿಸ್ಕೊಡೋದ್ರಲ್ಲಿ ಪರ್ಯವಸಾನವಾಗ್ತಾ ಇದೆಯೋ, ಕೊನೆಗಾಡ್ತಾ ಇದೆಯೋ? ಪ್ರಪಂಚವನ್ನು ಕರಗಿಸೋದು ಪರ್ಯವಸಾನವಾಗ್ತಾ ಇದೆಯೋ? ಪ್ರಪಂಚದಲ್ಲಿ ಪರಿವರ್ತನೆ ಕಾಣ್ತಾ ಇದೆ. ನಾನು ಪ್ರಪಂಚ ಕಾಣಬಾರ್ದಾಗಿತ್ತು. ಪ್ರಪಂಚವನ್ನ ಕರಗಿಸುವುದರಲ್ಲಿ ವಾಕ್ಯ ತಾತ್ಪರ್ಯವಾಗಿದ್ರೆ ನಮಗೆ ವಸ್ತು ಗೋಚರ ಭೇದತಃ ವಸ್ತು ನ ಭವೇತ್, ವಸ್ತು ನ ಭವೇತ್ ಅಂತ. ಗೋಚರ ಭೇದದಿಂದ ವಸ್ತುವು ನ ಭವೇತ್ ಅಂತ ಆಗಬಾರ್ದಾಗಿತ್ತು. ಇನ್ನು ವಸ್ತುವಿನಲ್ಲಿ ಪ್ರಮಾಣ ನೆಲೆ ನಿಂತಿದೆ, ಬ್ರಹ್ಮ ವಸ್ತು ತಿಳಿಸ್ಕೊಳ್ಳೋದ್ರಲ್ಲಿ ಕೊನೆಗೊಂಡಿದೆ ಅಂತ ಆದ್ರೆ ಲಯದಲ್ಲಿ ಅಲ್ಲ ಅಂತ ಆಗತ್ತೆ. ಆಮೇಲೆ ಲಯದಲ್ಲೂ ಇದೆ, ವಸ್ತುವಿನಲ್ಲೂ ಇದೆ ಅಂತಂದ್ರೆ ಅದು ಹೊಂದೋದೇ ಇಲ್ಲ. ಎರಡರಲ್ಲೂ ಇದೆ, ಒಂದು ಪ್ರಮಾಣ ಎರಡು ವ್ಯಾಪಾರ ಹೊಂದೋದಿಲ್ಲ. ಅದು ಪ್ರಮಾಣ ವಿರುದ್ಧ. ಸ್ವಭಾವ ವಿರುದ್ಧ. ಬ್ರಹ್ಮವಸ್ತು ಪ್ರಪಂಚ ಏನಕ್ಕೆ ಹೋಲಿಕೆ ಮಾಡ್ತಾ ಇರೋದು? ಹಂಗಲ್ಲಪ್ಪ. ಇವಾಗ ಶಾಸ್ತ್ರವಾಕ್ಯ ಅವ್ರು ಹೇಳ್ತಾರೆ ಪ್ರಪಂಚದ ಕರಗಿಸೋದನ್ನ ಹೇಳ್ತಾ ಇದೆ ಶಾಸ್ತ್ರ. ಪ್ರಪಂಚ ಕರಗಿಸ್ಕೋಬೇಕು, ಪ್ರಪಂಚ ಕರಗಿಬಿಟ್ಟು ಶಾಸ್ತ್ರವಾಕ್ಯದ ಪ್ರಾಮಾಣ್ಯದ ಮೇಲೆ ಚರ್ಚೆ ಇದು. ಪ್ರಪಂಚ ಕರಗಿಸ್ಬಿಟ್ಟು ಬ್ರಹ್ಮ ಸ್ವಲ್ಪ ಗೋಚರ ಆಗತ್ತೆ ಅಂತಾರೆ. ಅಲ್ಲಪ್ಪ, ಪ್ರಪಂಚ ಕರಗಿಸೋ ಗೋಚರ ಆದ್ರೆ ಪ್ರಪಂಚವೂ ಕಾಣಲ್ಲ ಅಂತ ಆಗತ್ತೆ, ಅದು ಬ್ರಹ್ಮವಸ್ತು ಗೋಚರ ಆಗಲ್ಲ. ಯಾವ್ದನ್ನ ಲಯ ಮಾಡುತ್ತೋ ಅದು ಇಲ್ಲ ಅಂತ ಆಗತ್ತೆ. ಇದ್ಯಾಕೆ ಕಾಣ್ಬೇಕು? ಬ್ರಹ್ಮ ವಸ್ತುವಿನಲ್ಲಿ ಇಷ್ಟವಾಗಿದೆ ಅಂತಂದ್ರೆ ಲಯದಲ್ಲಿ ಇಷ್ಟವಲ್ಲ ಅಂತ ಆಗತ್ತೆ. ಎರಡರಲ್ಲೂ ನಿಷ್ಠ ಅಂತಂತೀನಿ ಅಂದ್ರೆ ಅದು ಪ್ರಮಾಣ ವಿರುದ್ಧ. ಹಾಗೆ ಮಾಡಿದಾರೆ ಅವರು. ಹಾಗೆ ಮಾಡಿದ್ದಾರೆ. ಇಷ್ಟು ಡೀಟೇಲ್ ಆಗಿ ಹೇಳಿಲ್ಲ, ಸಿಂಪಲ್ ಆಗಿ. ಆಗಲಿ. ಶಾಸ್ತ್ರ ಪ್ರಮಾಣವು ಲಯದಲ್ಲಿ ಕೊನೆಗಾಣುವುದಾದರೆ ಅಲ್ಲಿ ನೋ ಅಂತ ಮಾಡಿದ್ದಾರೆ, ನಹ ಮಾಡಿಲ್ಲ ಅವರು. ಗೋಚರ ಭೇದ ವಸ್ತು ನ ಭವೇದ್ ಅಂತ. ಗೋಚರ ಭೇದದಿಂದ ವಸ್ತು ಇರಬಾರದಾಗಿತ್ತು. ವಸ್ತು ಗೋಚರ ನ ಭವೇತ್. ವಸ್ತು ಭೇದತಃ ವಸ್ತು ಗೋಚರ ಭೇದತಃ ನ ಭವೇತ್. ವಸ್ತು ಗೋಚರ ಭೇದದಿಂದ ಇರಬಾರದಾಗಿತ್ತು. ಶಾಸ್ತ್ರ ಪ್ರಮಾಣವನ್ನು ಲಯದಲ್ಲಿ ಕೊನೆಗೊಂಡದ್ದಾಗಿದ್ದರೆ ಅದರಿಂದ ತಿಳಿಯಬಾರದಾಗಿತ್ತು. ಹೀಗೆ ಮಾಡುವ ಪ್ರಮಾಣ ಲಯನಿಷ್ಠೆ ನೋ ವಸ್ತು, ವಸ್ತುವಿನಲ್ಲಿಲ್ಲ ಅಂತ ಅದು ಹೊಂದಲ್ಲ. ಗೋಚರ ಭೇದತಃ ಒಂದೇ ಪದ ಮಾಡಿದಾರ. ನಮ್ಮಲ್ಲಿ ಹಾಗೆ ವಸ್ತು ಗೋಚರ ಭೇದ ಬಿಡಿಯಾಗಿದ್ದಾರೆ. ವಸ್ತು ಅದರಿಂದ ತಿಳಿಯಲಾರದು. ಹಾಗೆ ಮಾಡು. ವಸ್ತುವು ಗೋಚರ ಭೇದತಃ ವಸ್ತುವು ಗೋಚರ ಭೇದದಿಂದ ತೋರಬಾರದಾಗಿತ್ತು ಅಂದಾಗಬೇಕಾಯ್ತು. ಸಿಂಪಲ್ ಆಗಿ ಅನ್ವಯ ಮಾಡಿದ್ದಾರೆ. ವಸ್ತುವು ಅದರಿಂದ ತಿಳಿಯಲಾರದು ಅಂತ. ವಸ್ತುವು ಪ್ರಪಂಚ ವಸ್ತು ಗೋಚರವಾಗಬಾರದಾಗಿತ್ತು ಮಾಡ್ತಾ ಇದ್ರು ಅಂತ. ಪ್ರಪಂಚ ವಸ್ತು ಅಲ್ಲ, ಆತ್ಮವಸ್ತು. ಲಯನಿಷ್ಠವಾದರೆ ಆತ್ಮವಸ್ತು, ಪ್ರಮಾಣವು ಲಯನಿಷ್ಠವಾದರೆ ನೋ ವಸ್ತು, ವಸ್ತುವಿನಲ್ಲಿ ಅಲ್ಲ, ಆತ್ಮವಸ್ತುವಿನಲ್ಲಿ ಅಲ್ಲ ಅಂತ. ಯಾಕಂದ್ರೆ ಗೋಚರ ಬೇರೆ ಆಗುತ್ತೆ. ಲಯದಲ್ಲಿ ಇದೆ ಅಂತ ಹಾಗೆ ಕರೆಕ್ಟ್ ಆಯ್ತು, ಸರಿ ಆಯ್ತು. ಶಾಸ್ತ್ರ ಪ್ರಮಾಣವು ಲಯನಿಷ್ಠವಾದ ಅಂತ ಆದರೆ ಅದು ವಸ್ತುವಿನಲ್ಲಿ ಅಲ್ಲ. ಯಾಕೆಂದ್ರೆ ವಸ್ತುವಿನಲ್ಲಿ ಇರೋದು ಗೋಚರ ಬೇರೆ, ಲಯನಿಷ್ಠ ಆಗೋದು ಗೋಚರ ಬೇರೆ ಬೇರೆ ಆಗೋದ್ರಿಂದ ಗೋಚರಸ್ಯ ವಿಷಯಸ್ಯ ಭೇದ, ವಿಷಯ ಭೇದವಾಗುತ್ತದೆ. ಆದ್ದರಿಂದ ಎರಡರಲ್ಲೂ ಇರೋಕ್ ಬರಲ್ಲ ಅಂತ. ಪ್ರಪಂಚ ಆತ್ಮ ಎರಡು ಬೇರೆ ಬೇರೆ ಆಗಿರೋದ್ರಿಂದ ಅದ್ರಲ್ಲಿ ಆರೋಗ್ಯ ಬರಲ್ಲ. ಕರೆಕ್ಟ್. ವಸ್ತು ಅಂದ್ರೆ ಇಲ್ಲಿ ಆತ್ಮವಸ್ತು ಅಂತ ಕರೆಕ್ಟ್, ಸರಿ ಆಯ್ತು. ಶಾಸ್ತ್ರ ಪ್ರಮಾಣವು ಲಯನಿಷ್ಠವಾದರೆ ವಸ್ತುನಿಷ್ಠವಲ್ಲ. ಯಾಕೆಂದ್ರೆ ವಸ್ತುನಿಷ್ಠವಾಗೋದು ಲಯನಿಷ್ಠವಾಗೋದು ಬೇರೆ ಬೇರೆ ಗೋಚರ, ಎರಡು ಬೇರೆ ಟಾಪಿಕ್, ಬೇರೆ ಬೇರೆ ವಿಷಯವಾಗುವುದರಿಂದ ಎರಡರಲ್ಲೂ ಇರೋಕ್ಕಾಗಲ್ಲ. ಅದು ವಸ್ತುವಿನಲ್ಲಿದೆ ಅಂತ ಆದ್ರೆ ಅದು ಲಯದಲ್ಲಿ ಇಲ್ಲ ಅಂತ ಆಗತ್ತೆ. ಅದು ಲಯಕ್ಕೆ ಪ್ರಮಾಣವಾಗಲ್ಲ ಅಂತ ಆಗತ್ತೆ. ನಚದ್ವಯ ಎರಡರಲ್ಲೂ ಇರೋಕ್ಕಾಗೋದೇ ಇಲ್ಲ. ಚೆನ್ನಾಗಿದೆ, ಎಷ್ಟು ಸೂಕ್ಷ್ಮ ಹೇಳ್ತಾರೆ ನೋಡಿ. ಇದಕ್ಕೆ ಇನ್ನೊಂದು ತರಕಾಗತ್ತೆ ಅಂದ್ರೆ
ಇದೇ ಸಂಖ್ಯೆ ಏನ್ ಗುರುಗಳೇ? ಇದು ಎರಡೇ ಸಿಗುತ್ತೆ. ಇಲ್ಲಿ ನಿಲ್ಲಿಸ್ಕೊಂಡು ಇಲ್ಲಿ ಇನ್ನೊಂದು ಹಾಕೊಂಡ್ರೆ 4 ಇನ್ ಒಂದು ಸಾಕು. ಒಂದೇ ಬುಕ್ ಒಟ್ಟಿಗೆ ಒಂದು shelf ಸಿಗತ್ತೆ. ಅದು ಎರಡನೇ ಇರುತ್ತೆ. ಒಂದೂವರೆ. ಅಲ್ಲ ಅಳತೆ ಮಾಡ್ಕೊಂಡು ಸುಮ್ಮನೆ ಟೇಪ್ ಅಲ್ಲಿ ಸುಮ್ಮನೆ ಹೋಗ್ಬಿಟ್ರೆ ಆಗಲ್ಲ. ಇಲ್ಲ, ಅದನ್ನೇ ಒಂದಿನ ತಗೊಂಡು ಹೋಗ್ಬೇಕು ಅಷ್ಟೇ. ಇಲ್ಲ, measurements. ಅದೊಂದು ಫೋಟೋ ತಗೊಂಡ್ಬಿಟ್ರೆ ಅವ್ರು ತೋರಿಸ್ತಾರೆ. ಅಯ್ಯೋ ಫೋಟೋ ಗೊತ್ತಾಗಲ್ಲ. ಟೇಪ್ ಇದು ಸ್ಟ್ಯಾಂಡರ್ಡ್ ಇದಿರತ್ತಿದ್ದೆ. ಹೌದು, ಬೆಡ್ತು ಇದನ್ನ ಮೆಷರ್ ಮಾಡ್ಕೊಂಡ್ರೆ ಬೆಡ್ತು ಲೆಂತು ಬೋತಾರು ಟೇಪ್ measurement. ಅವ್ರು ಅದೇ ಮಾಡೋದು ಮಾಡಿ ಇಟ್ಟಿದ್ದಾರೆ, ಜೋಡಿಸಿಟ್ಟಿರ್ತಾರೆ. ಅದಕ್ಕೆ ಸಿಕ್ಕಿದ್ರೆ ಇದನ್ನು ತಗೊಂಡಿ ಸರ್. ಬೋಟು ನಟ್ಟು ಇದೆ ಚಂದಿದ್ದು. ಆದ್ರೆ ಈ ಪೇಂಟ್ ಇದ್ರೆ ಪೇಂಟ್ ಹೊಡ್ಸ್ಕೊಂಡೆ ತಗೊಂಡಿ. ಅದು ಪೇಂಟೆಡ್ ಇರುತ್ತೆ. ಪೇಂಟ್ ಆಗಿ ಇರುತ್ತೆ. ಪೌಡರ್ ಕೋಟಿಂಗ್ ಅದು powder coating paint ಅಲ್ಲ. ಇದೇ ತರಾನೇ ಇರುತ್ತಾ? ಇದು ಪೇಂಟ್ ಅದು ಆ ಪೌಡರ್ ಕೊಟ್ಟು ನೋಡಿ ತುಂಬಾ ಚೆನ್ನಾಗಿದೆ. ಸರಿ. ಅದೆಲ್ಲ powder coating painting ಅಲ್ಲ. ಪೂರ್ತಿ ಅರೇಂಜ್ ಆಗ್ಬಿಡ್ತಾವ್ರೆ. ಕಾರ್ಪೆಟ್ ಸಿಗ್ತಾರ ಕಾರ್ಪೆಂಟ್ರು. ಗ್ಲಾಸ್ ಇಲ್ಲಿ 2 ಮಾಡೋಣ ಅಂತ. ಗ್ಲಾಸ್ ಹಾಕೋಣ. ಅದು ಧೂಳಾಗುತ್ತೆ ಇಲ್ಲಿ ಹೋದ್ರೆ ಪುಸ್ತಕ. ಗ್ಲಾಸ್ ಈ ಅವನ ಫ್ರೇಮ್ ಮಾಡ್ಕೋಬೇಕು. ಹೌದು ಮಾಡ್ತಾರೆ. ಅದೆಲ್ಲ ಖರ್ಚು ಮಾಡೋವಲ್ಲ ಬೀರ್ನೆ ತಗೋಬಹುದು. ಅಷ್ಟು ಖರ್ಚು ಆಗಲ್ಲ ಗುರುಗಳೇ. ಫುಲ್ ಲೆಂತ್ ಗ್ಲಾಸ್ಗಳು. ಫುಲ್ ಅಲ್ಲ, ಫುಲ್ ಎರಡು ಪೋಸ್ಟ್ ಮಾಡ್ತೀನಿ ಮೇಲೊಂದು ಕೆಲವು ಫ್ರೇಮ್ ಮಾಡಬೇಕು. ಫ್ರೇಮ್ ಮಾಡ್ಬೇಕು, ಅದಕ್ಕೆ ಒಂದು ಬಿದ್ ಮಾಡ್ಬೇಕು. ಮಾಡಿ ನೋ ಪ್ರಾಬ್ಲಮ್ ಸರ್. 3-4 ಆಯ್ತು ಹಸಿ ಅಂತಾನೆ 3-4 ಇರ್ತಾನೆ. ಅದೆಲ್ಲ ಸರ್ಫೇಸ್ ಪ್ರಕಾರ ಫಾರ್ ಬೀರುವೆ ಹಿಂಗೆ ಅಟ್ಟ ಇರುತ್ತೆ. ಬೀರು ಪೊಸಿಷನ್ ಇದ್ದಾಳೆ. ಆ ಫ್ರೀ ಕೊಡ್ತದೆ ಆ ಫ್ರೀ ಬಂದಿದೆ. ಇಲ್ಲಪ್ಪ ಹೌದು, ಗ್ಲಾಸ್ ಒಂದು 2,000 ರೂಪಾಯಿ. ಇಲ್ಲಪ್ಪ ಗ್ಲಾಸ್ ತುಂಬಾ ಚೀಪ್ ನಾನು ನೋಡಿದ ನೋಡಿ. ವಿಚಾರಿಸ ಬಾಡಿಗೆ ತಗೊಂಬಂದಿ ನಾ ಮೆಟೀರಿಯಲ್ ನೀವ್ ಮೆಟೀರಿಯಲ್ ನಾನು ತರಿಸ್ತೀನಿ. ಬಾಡಿಗೆ ತಗೊಂಬಂದಿ. ಬಡಗಿನ ಬಡಗಿ ಅಂದ್ರೆ ಕಾರ್ಪೆಂಟರ್. ಓ ಬಡಗಿ ಗೊತ್ತಾಗಲ್ವಾ? ಅಲ್ಲ, ನೀವು ಬಡಗಿ ಅನ್ಲಿಲ್ಲ ಫಸ್ಟ್. ಬಡಗಿ ನೀವು ಬಾಡಿಗೆಗೆ ಅಂತ. ಬಡಗಿ ಓಯ್ ಬಾಡಿಗೆ ಬಡಗಿ ಕಾರ್ಪೆಂಟ್ರು. ನಿಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಸರ್, ಕನ್ನಡದಲ್ಲಿ ಹೋಯ್ತು. ಇದು ಲಂಡನ್ ಇಂಗ್ಲೆಂಡ್ ಆಗಿದೆ. ಆಯ್ತು ಏನಪ್ಪಾ ಲಯನಿಷ್ಠೆ ಪ್ರಮಾಣೆ ಶಾಸ್ತ್ರೇ ಲಯನಿಷ್ಠೆ ಸತಿ ನೋ ವಸ್ತುನಿಷ್ಠಾ ಭವತಿ. ನಿಷ್ಠಂ ಭವತಿ ಗೋಚರಭೇದಃ. ವಸ್ತುನಿಷ್ಠೆ ಪ್ರಮಾಣೆ न तन्माने लये उभयेपि न भवति. ಉಭಯ ಬರ್ಕೊಂಡ್ರ ಸರ್? ಏನಂತ ಬರ್ಕೊಂಡ್ರಿ? ಪ್ರಮಾಣವು ವಸ್ತುನಿಷ್ಠವಾದರೆ ಲಯನಿಷ್ಠವಾದರೆ ಶಾಸ್ತ್ರ ಪ್ರಮಾಣವು ಲಯದಲ್ಲಿ ಕೊಲೆಗಂಡಿದೆ ಎಂದರೆ ಸರಿ ಇದೆ. ಏನೋ ಬರ್ಕೊಂಡ್ರಿ ಸಾರ್ ಕಟ್ ಮಾಡಿ ಮುಂಜೆ ಬರ್ಕೊಳ್ಳಿ. ಸರಿಯಾಗಿ ಬರ್ಕೊಳ್ಳಿ, ಸೀದಾ ಬರ್ಕೊಳ್ಳಿ. ಪ್ರಮಾಣವು ಲಯದಲ್ಲಿ ಕೊನೆಗೊಂಡಿದೆ ಎಂದಾದರೆ ಲಯದಲ್ಲಿ ಕೊನೆಗೊಂಡಿದೆ ಎಂದರೆ ವಸ್ತುವಿನಲ್ಲಿ ಅಲ್ಲ ಎಂದಾಗುತ್ತದೆ. ಕೊನೆಗೊಂಡಿದೆ ಎಂದಾದರೆ ವಸ್ತುವಿನಲ್ಲಿ ಅಲ್ಲ ಎಂದಾಗುತ್ತದೆ. ಏಕೆಂದರೆ ಲಯವು ವಸ್ತುವು ಬೇರೆ ಬೇರೆ ಗೋಚರವಾಗಿರುತ್ತದೆ, ಬೇರೆ ಬೇರೆ ವಿಷಯವಾಗಿರುತ್ತದೆ. ಲಯಗೆ ಪ್ರಪಂಚ ಪ್ರವಿಲಯ ಬರ್ಕೊಳ್ಳಿ, ವಸ್ತುಗೆ ಆತ್ಮವಸ್ತು ಅಂತ ಬರ್ಕೊಳ್ಳಿ. ಅವಾಗ ಕ್ಲಾರಿಟಿ ಇರುತ್ತೆ. ಪ್ರಮಾಣಕ್ಕೆ ಶಾಸ್ತ್ರ ಪ್ರಮಾಣ ಅಂತ ಬರ್ಕೊಳ್ಳಿ. ಪ್ರಮಾಣವು ಲಯದಲ್ಲಿ ಕೊನೆಗೊಂಡಿದೆಂದು ಆದರೆ ವಸ್ತುವಿನಲ್ಲಿ ನಿಷ್ಠೆ ಇಲ್ಲ, ಆತ್ಮವಸ್ತುವಿನ ನೆಲೆ ಇಲ್ಲ. ಏಕೆಂದ್ರೆ ಎರಡು ಬೇರೆ ಬೇರೆ ವಿಷಯವಾಗಿರುವುದರಿಂದ. ಹಾಗಿಲ್ಲದೆ ವಸ್ತುವಿನಲ್ಲಿ ಲಯವಿದೆ ಎಂದಾದರೆ ಅದು ಲಯವು ಅದನ್ನು ಹೇಳುವುದಿಲ್ಲ, ಲಯಕ್ಕೆ ವಿಷಯವಲ್ಲ, ಲಯ ಪ್ರಮಾಣವಲ್ಲ ಎಂದಾಗುತ್ತದೆ. ಎರಡರಲ್ಲೂ ಇರೋಕ್ ಸಾಧ್ಯವೇ ಇಲ್ಲ. ಓ ಹನ್ನೊಂದುವರೆನ ಯಾಕೆ ಅಷ್ಟು ಬೇಗ? ಭಾವಿ ಉಚ್ಛೇತ್ತು ಅಶಕ್ಯ ಹಸ್ತೆ. ವಿಚ್ಛೇತ್ತು ಅಶಕ್ಯ. ಎಷ್ಟು ಬರ್ಕೊಂಡ್ರಿ ಸರ್?
ಯಾಕಂದ್ರೆ ಎರಡು ಬೇರೆ ಬೇರೆ ವಿಷಯ ಇರೋದ್ರಿಂದ. ಅದು ಪೂರ್ವಾರ್ಧ ಆಯ್ತು. ಹಾ. ಅಥವಾ ವಸ್ತುನಿ ತನ್ಮಾನಂ ನ ಲಯೇ ಸ್ಯಾತ್. ಗುರುಳೆ ಪೂರ್ವಾರ್ಧಕ್ಕೆ ಕಳ್ಸ್ಕಿನ್ರಡ ಉತ್ತರಾರ್ಧ ಚಲನ. ಇನ್ನು ವಸ್ತುವಿನಲ್ಲಿ ನೆಲೆ ಎಂದಾದರೆ ಆತ್ಮ ವಸ್ತುವಿನಲ್ಲಿ ನೆಲೆ ನಿಂತದ್ದು ಎಂದಾದರೆ ಪ್ರಮಾಣವೆಂದಾದರೆ ಅದು ಲಯಕ್ಕೆ ಪ್ರಮಾಣವೆಂದು ಆಗುವುದಿಲ್ಲ, ಪ್ರಪಂಚ ಪ್ರಮಾಣವೆಂದು ಆಗುವುದಿಲ್ಲ. ಎರಡಕ್ಕೂ ಪ್ರಮಾಣವಾಗುವುದು. ಒಂದೇ ಪ್ರಮಾಣ ಎರಡಕ್ಕೆ ವಿರುದ್ಧವಾದ ಎರಡು ಪ್ರಮಾಣವಾಗುವುದಿಲ್ಲ. ಅಟ್ಟೆ ಒಂದೇ ಪ್ರಮಾಣ ಎರಡಕ್ಕೆ ಅಟ್ಟೆ ಪ್ರಮಾಣವಾಗುವುದಿಲ್ಲ. ವಿರುದ್ಧವಾದ ಎರಡಕ್ಕೆ ಅಂತ ಹಾಕೊಳ್ಳಿ. ವಿರುದ್ಧವಾದ ಎರಡಕ್ಕೆ ಪ್ರಮಾಣವಾಗುವುದಿಲ್ಲ. ಇಂಗ್ಲಿಷ್ ಭಾವ್ಯುಚ್ಛೇತ್ತುಂ ಅಶಕ್ಯ ಭೂತೋಪಿ ಉಪರತಃ ಸ್ವಯಂ ಪ್ರಪಂಚೋ ವರ್ತಮಾನಸ್ತು ಕಾರ್ಯತ್ವ ನಶ್ಯತೆ ಸ್ವತಃ. ಅಲ್ಲ, ಪ್ರಪಂಚ ಪ್ರಲಯ ಮುಂದೆ ಆಗೋ ಪ್ರಪಂಚ ಲಯವೋ ಹಿಂದೆ ಆಗೋಗ ಪ್ರಪಂಚ ಲಯವೋ? ಮುಂದೆ ಆಗೋದಕ್ಕೆ ಮಾಡಕ್ಕಾಗಲ್ಲ, ಯಾಕಂದ್ರೆ ಮುಂದೆ ಬಂದೇ ಇಲ್ಲ. ಹಿಂದಾಗಿದ್ದಕ್ಕೆ ಲಯ ಮಾಡ್ತೀನಿ ಅಂದ್ರೆ ಹಿಂದ್ ಕಳೆದು ಹೋಗಾಗಿದೆ, ಅದನ್ನ ಲಯ ಮಾಡಕ್ಕಾಗಲ್ಲ. ಇನ್ನು ಇರೋದು ಅದು ಹುಟ್ಟೋದು ತಾನೇ ಹೋಗುತ್ತೆ, ಅದನ್ನ ಲಯ ಮಾಡ್ಬೇಕಾಗಿಲ್ಲ. ಯಾಕೆ ಲಯ ಮಾಡ್ಕೋಬೇಕಾ? ಹೆಂಗೆ ನೋಡಿ. ಸಾಕು ಸಾಕು ಯಾಕೆಂದ್ರೆ ನಮ್ಮ ಬೇಜಾರ್ ಮಕ್ಕಳಿಸ್ತಾರೆ ನಮ್ಮ ಇವರು ತೇಜೂರ್ಲ. ನಾವಿಲ್ಲಿ ಎಲ್ಲ ಪಾಠ ಮೂರ್ತಿನ ಒಳ್ಳೊಳ್ಳೆ ಪಾಠ ಅಲ್ಲ ಅಂತ ಅಷ್ಟೇ. ಕಣ್ಣಿಗೆ ರೂಪ ಎಲ್ರನ್ನು ಅನ್ಮ್ಯೂಟ್ ಮಾಡಿದೀನಿ, ನೀವೇ ಅನ್ಮ್ಯೂಟ್ ಮಾಡ್ಕೋಬಹುದು ಅನ್ಸುತ್ತೆ. ಇದುವರೆಗೆ ಹೇಳಿದ್ದು ನಿಮಗೆಲ್ಲರಿಗೂ ಏನಾದ್ರು ಅಭಿಪ್ರಾಯವಾಯಿತೆ, ಗೊತ್ತಾಯಿತೆ, ಅರ್ಥವಾಯಿತೆ, ತಿಳಿಯಿತೆ? ಸ್ವಲ್ಪ ಅರ್ಥ ಆಗಿದೆ ಗುರುತು, ಈಗೀಗ ಅರ್ಥ ಆಗ್ತದೆ. ನಿಮ್ಗೆ ಸುರೇಖಮ್ಮ ಅರ್ಥ ಆಗಿದೆ? ಮೀನಮ್ಮ ನಿಮ್ಗೇನು ಅರ್ಥ ಆಯ್ತಾ?